ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡ್ಕೊಂಡ್ ಬಿಡೋಣ. ಗುರುಜಿ ನಿಮಗೆ ಸ್ವಾಗತ. ಧನ್ಯವಾದಗಳು. ಥ್ಯಾಂಕ್ ಯು. Rachi, welcome to the show. Thank you, Siri. Thank you so much. All the best. ದುಡ್ಡೋಕೆ ವಿಲ್ ಪವರ್ ಇರ್ಬೇಕು. ಅದೇ ದುಡ್ಡು ಕೊಡೋದಕ್ಕೂ ವಿಲ್ ಪವರ್ ಇದ್ದಿದ್ರೆ ಈ ಪ್ರಪಂಚದಲ್ಲಿ ಏನೇನೋ ಆಗೋಗ್ತಾ ಇತ್ತು. ಪ್ರಪಂಚದಲ್ಲಿ ಏನಾಗತ್ತೋ ಏನೋ ಗೊತ್ತಿಲ್ಲ, ಆದ್ರೆ ನಮ್ಮ ಮಜಾ ಭಾರತದಲ್ಲಂತೂ ಈ ವಿಲ್ ಇಂದ ಏನೇನೋ ಆಗ್ತಾ ಇದೆ. ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಈ ಮಜಾ ಭಾರತ ಸ್ಟೇಜ್ ಅಲ್ಲಿ ಯಾರಾದ್ರೂ ಕಾಮಿಡಿ ಕಡಿಮೆ ಮಾಡಿದ್ರು, ಡೈಲಾಗ್ ಫಂಬಲ್ ಮಾಡಿದ್ರು, ಈ ಸ್ಟೇಜ್ ಇಂದಾನೆ ಬಹಿಷ್ಕಾರ ಮಾಡ್ತೀನಿ. ಇದೇ ಬೆಟ್ಟಪ್ಪ ತೀರ್ಪು. ನ್ಯಾಯ ಹೇಳ್ಬೇಕು ಮಾಡ್ರೆ. ಕರೆಸಲ್ಲ ಯಾವ್ದಾಲೆ ಬನ್ನಿ ಹೊಡಿಬೇಡ ಕಡೆ. ಏನ್ರಲ್ಲ ನಿಮ್ ಸಮಸ್ಯೆ? ಯಜಮಾನ್ರೆ, ಡೈಲಿ ನನ್ನ ಹೆಂಡತಿ ನಾಯಿ ಕೊಡ್ದಂಗ್ ಹೊಡಿತಲ್ಲ ಯಜಮಾನ್ರೆ. ನಿಮ್ದು? ಯಜಮಾನ್ರೆ, ನನ್ ಗಂಡ ದಿನಾ ಕುಡ್ಕೊಂಡ್ ಬಂದು ಎಮ್ಮೆ ಕೊಡ್ದಂಗ್ ಹೊಡಿತಾನೆ. ಕೋದಂಡ ಯಜಮಾನ್ರೆ, ಈ ಕಡೆ ಬರಲ್ಲ, ಈ ಕಡೆ ಬರ ಮಾರ್ಕ್ಸ್ ಹೋಗ್ರಲ್ಲ. ಸಂಸ್ಕಾರ ಮಾಡ್ತಾಳೆ. ಇದೇ ಈ ಬೆಟ್ಟಪ್ಪ ತೀರ್ಪು. ಯಜಮಾನ್ರೆ, ಅವ್ರಿಬ್ರು ಗಂಡಸ್ರು, ಇವ್ರಿಬ್ರು ಹೆಂಗಸ್ರು ಹೆಂಗ್ ಮಾಡ್ಕಂತಾರೆ? ಮೊದ್ಲೇ ಹೇಳದಲ್ವೇನೋ? ಬರಲ್ಲ. ನೀನ್ ಆ ಕಡೆ ಹೋಗ್ಲಾ, ಈ ಕಡೆ ಬರಮ್ಮ. ಅವಳು ನನ್ನ ಹೆಂಡತಿ. ಹೆಂಡತಿ ಯಾರಿಗಾದ್ರೂ ಹೆಂಡ್ತಿನೇ, ಹೋಗ್ ಸಂಸಾರ ಮಾಡ್ಕ. ನಂಗೊಂದ್ ಡೌಟ್. ಏನು? ಈಗ ಆ ಹೆಂಡತಿ ಹೊಡಿದ್ರೆ ನಿಮ್ ಹೆಂಡತಿನ ಕಳಿಸ್ತೀರ? ಯಜಮಾನ್ರೆ, ನೆಕ್ಸ್ಟ್ ಯಾರ ಪಕ್ಕದವ್ರಂತೆ, ಇವರು ಆಂಕರ್ ಬರ್ತವ್ರೆ ಯಜಮಾನ್ರೆ. ಆಂಕರ್ ಆ ಚೇರ್ ತಗ ಸೈಡ್ ಇಡ್ಲಾ. ಮುಂದೆ ಯಾರು ಕೂರ್ಬಾರ್ದು. ಏನಂದ್ರೆ? ನನ್ ಮುಂದೆ ಯಾರು ಕೂರ್ಬಾರ್ದು. ಮತ್ತೆ ಜಡ್ಜಸ್ ಕೂತವ್ರೆ, ಅವ್ರ ಪಕ್ಕದಲ್ಲಿ ಕೂತವ್ರ ಕಡ. ಬಂದ್ರಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವರ್ಲ್ಡ್ ಫೇಮಸ್ ಆಂಕರ್ ಶುಭಲಕ್ಷ್ಮಿ. ವರ್ಲ್ಡ್ ಫೇಮಸ್ ಆಂಕರ್ ಬರ್ತಿದ್ದೀನಿ. ಈ ಊರಲ್ಲಿ ನನಗೆ ಅಂತ ಒಂದು ಚೇರ್ ಗತಿ ಇಲ್ವಾ? ಶೇಮ್ ಶೇಮ್ ಪಪ್ಪಿ, ಶೇಮ್ ಪಪ್ಪಿ ಶೇಮ್. ಹಲೋ, ನೀನೇನೋ ಯಜಮಾನ? ಆಫ್ಟರ್ ಆಲ್ ಒಂದು ಯಜಮಾನ. ನೀನು ಆಫ್ಟರ್ ಆಲ್ ಆಂಕರ್, ನಾನು ಬೆಟ್ಟಪ್ಪ. ನಾನು ಮನಸ್ಸು ಮಾಡಿದ್ರೆ ನಿನ್ನಂತರ್ನ ಸಾವಧಾನ ಯಾಕೆ ಮಾಡ್ರಿ? ಅಲ್ಲಲ್ಲ, ಹುಟ್ಟಾಕ್ತೇನೆ. ಹೌದಾ? ಹುಟ್ಟಾಕೋ ನೋಡೋಣ. ನಿಂಗ್ ನಿಜವಾಗ್ಲೂ ತಾಕತ್ತೆ ಇದ್ರೆ ಹುಟ್ಟಾಕಲ್ಲ. ಜಗ ಯಜಮಾನ್ರೆ, ಅಲ್ಲೊಂದ್ ಚೇರ್ ಹಾಕ್ಲಾ. ಹಾಕವ್ರೆ ಯಜಮಾನ್ರೆ. ಅಲ್ಲ ಮಗನ್ ಕೂರ್ಸು. ಕೂತವ್ರೆ ಯಜಮಾನ್ರೆ. ಓದ್ಬಿಟ್ಟವ್ರ ನೋಡವ, ಇವತ್ತಿಂದ ಈ ಮಜಾ ಭಾರತಕ್ಕೆ ನೀನೇ ಆಂಕರ್. ಇದೇ ಈ ಬೆಟ್ಟಪ್ಪ ತೀರ್ಪು. ಗೊತ್ತಿರ್ಲಿಲ್ಲ ಬುದ್ಧಿ. ಥ್ಯಾಂಕ್ ಯು. ಯಜಮಾನ್ರೆ, ಇನ್ನೊಂದ್ ವಿಷಯ ಗೊತ್ತಾ? ಏನು? ಇವರು ನಾಯಿಗಳನ್ನೇ ಒಳ್ಳೆ ಸಿಂಹ ಸಾಕಂಗ್ ಸಾಕವ್ರೆ ಯಜಮಾನ್ರೆ. ಅವಳು ನಾಯಿನ ಸಿಂಹ ತರ ಸಾಕಿರ್ಬೋದು, ನಾನು ಹುಲಿನ ನಾಯಿ ತರ ಸಾಕಿದ್ದೀನಿ. ಹೋಗ್ಲಾ ಗೆಳೆಯ, ಹೋಗು.
ತಪ್ಪಾಯ್ತು ಯಜಮಾನ್ರೆ. ಹೋಗ್ತಾ ಇರು. ಯಜಮಾನ್ರೆ ಹಾ. ಈ ಜನ, ಈ ಊರು, ಈ ನ್ಯಾಯ, ಈ ಧರ್ಮ ಅನ್ಕೊಂಡು ನೆನ್ನೆ ತಾನೇ ಮದುವೆ ಆಗಿರೋ ನಿಮ್ ಹೆಂಡ್ತಿನ ಮರ್ತ್ಬಿಟ್ಟಿದ್ದಾರೆ ಯಜಮಾನ್ರೆ. ಲಚ್ಚಗ, ಯಜಮಾನ್ರೆ ಮಾಲಿಗಿರ ಸಿಂಹನ ಕೆಣಕ್ ಬಿಟ್ಟ ಕಳ. ಹೋಗ್ಲಾ? ಹೋಯ್ತೇನೆ ಯಜಮಾನ್ರೆ. ಬಸಣ್ಣೆ, ಹಾ ಆಜ ಆಜ. ಇವಳು ನನ್ನ ಹೆಂಡತಿ ಬಸಣ್ಣಿ ಬಾ ಅಂತ. ಏನಾ ತೇಜಸ್ಸು, ಏನಾ ಗತ್ತು, ಏನಾ ತಾಕತ್ತು, ಏನಾ ನೋಟ. ಆಹಾ ರೀ, ಇಂಥ ಮನೆಗೆ ನಾನ್ ಸೊಸೆಯಾಗಿ ಬಂದಿರೋದು ನನ್ನ ಪುಣ್ಯ ಕಣ್ರಿ. ಆಶೀರ್ವಾದ ಮಾಡಿ. ಇರ್ಲಿ, ಇದ್ಯಾ ಪುಟ್ಗೋಸಿ ಮರ್ಯಾದೆ. ಹೋಯ್ತಾ ಹೋಯ್ತಾ ನಿನಗೆ ಗೊತ್ತಾಗ್ತದೆ. ಹಾ, ನಾನ್ ನಿಂಗೇನೋ ಕೇಳ್ಬೇಕಿತ್ತು. ಏನು ಗಂಡಾಗ್ಲೋ ಹೆಣ್ಣಾಗ್ಲೋ? ಅದಲ್ಲ, ಒಟ್ಟು ಈ ಆಸ್ತಿ ಎಷ್ಟಿರ್ಬೋದು? ನನ್ನ ಆಸ್ತಿ ಸುಮಾರು ಜಗ. ಯಜಮಾನ್ರೆ ಏಯ್! ಯಜಮಾನ್ರೆ ಇವನು ನಮ್ಮ ಮನೆ ಕೆಲಸದವ. ನಮ್ಮ ಆಸ್ತಿ ಎಷ್ಟಿದೆ ಅಂತ ಹೇಳ? 2,000 ಕೋಟಿ 25,250,025 ರೂಪಾಯಿ 75 ಪೈಸೆ ಯಜಮಾನ್ರೆ. ಅಯ್ಯೋ, ಇಷ್ಟೆಲ್ಲ ಆಸ್ತಿಗೆ ನೀವೊಬ್ರೇ ಯಜಮಾನನಾ? ನಾನೊಬ್ನೇ ಅಲ್ಲ, ಇನ್ನು ಮೇಲೆ ನೀನು ಯಜಮಾನಿನೇ. ಬಸಣ್ಣಿ ಬಾ. ಜಗ, ಯಜಮಾನ್ರೆ ಇನ್ಮೇಲೆ ಸಮಸ್ತ ಆಸ್ತಿಗೂ ಇವಳೇ ಒಡತಿ. ಯಜಮಾನ್ರೆ ಕೀ ಎಲ್ಲ ಇವಳು ಕೊಟ್ಬಿಡು. ಆಗಲ್ಲ ಯಜಮಾನ್ರೆ. ಯಾಕಾಗಲ್ಲ? ಎಣ್ಣೆ ಕೈಲಿ ಅಧಿಕಾರ ಕೊಡಬಾರ್ದು ಅಂತ ನಿಮ್ಮ ಅಪ್ಪ ವಿಲ್ಲಲ್ ಬರ್ದಿಟ್ಟಿದ್ದಾರೆ ಯಜಮಾನ್ರೆ. ಹೆಣ್ಣಿರೋದು ಎರಕ್ಕೆ, ಗಂಡಿರೋದು ಸಂಸಾರದ ಹೊರಕ್ಕೆ ಅಂತ ವಿಲ್ಲಲ್ ಬರ್ದಿದ್ದಾರೆ ಯಜಮಾನ್ರೆ. ಏನ್ರಿ ಇದು? ಅದು ನಮ್ಮಪ್ಪ ಪಾವಗಡದ ಪುರುಷೋತ್ತಮ. ಗಂಡು ಮಕ್ಕಳೇ ಆಡಳಿತ ಮಾಡಬೇಕು, ಹೆಣ್ಣು ಮಕ್ಕಳು ಕೆಲಸ ಮಾಡಬಾರ್ದು ಅಂತ ಗಂಡು ಮಕ್ಳ ಕೈಗೆ ಅಧಿಕಾರ ಕೊಟ್ಟ ಕಡೆ. ಹೌದಾ? ಏನ್ ತಲೆ ಕೆಡಿಸ್ಕೊಂಡು ಈಗ ನೋಡಿ ನಾನು ಇಸ್ಕತೀನಿ. ಅದು ಜಗ, ಯಜಮಾನ್ರೆ ಕೀ ಕೊಡ್ಲಾ? ಆಗಲ್ಲ ಯಜಮಾನ್ರೆ. ಯಾಕಾಗಲ್ಲ? ಯಜಮಾನ್ರೆ, ನೀವು ನನ್ನ ಜೇಬಿಂದಾನೇ 1 ರೂಪಾಯಿನೂ ತಗೊಬೇಕು ಅನ್ನೋದು ನನ್ನ ಆಸೆ. ಹಂಗೆ ನಿಮ್ಮ ಅಪ್ಪ ಪಾವಗಡನ ಆಸೆ ಯಜಮಾನ್ರೆ. ಹಂಗಂತ ವಿಲ್ಲಲ್ಲಿ ನಿಮ್ಮ ಅಪ್ಪ ಬರ್ದಿಟ್ಟಿದ್ದಾರೆ ಯಜಮಾನ್ರೆ. ಯಜಮಾನ್ರೆ, ಬೇಕಾದ್ರೆ ಪ್ರಾಣ ಕೊಟ್ಬಿಡ್ತೀನಿ, ಅದ್ರ ಮನೆ ಬೇಗದ ಕೈ ಮಾತ್ರ ಕೊಡಲ್ಲ ಯಜಮಾನ್ರೆ. ಏನ್ರಿ ನಿಮ್ ಮನೆ ಕೆಲ್ಸದವನು? ಅವನಿಗೆ ಒಂದ್ ಸ್ವಲ್ಪ ನನ್ನ ಮೇಲೆ ಸ್ವಲ್ಪ ವಿಶ್ವಾಸ ಜಾಸ್ತಿ. ಸ್ವಲ್ಪ ಅಲ್ಲ, ತುಂಬಾನೇ ಜಾಸ್ತಿ. ಬಸಂಡಿ ಏನು? ಫಸ್ಟ್ ಟೈಮ್ ಇಬ್ರು ಮದುವೆ ಆಗಿದೀವಿ. ಹನಿಮೂನ್ಗೆ ಎಲ್ಲಿಗೆ ಹೋಗೋಣ? ಊಟಿಗೆ ಹೋಗೋಣ. ಊಟಿಗೆ ನಾಯಿ ನರಿ ಹಂದಿಗಳೆಲ್ಲ ಹೋಗ್ತವೆ. ನಮ್ಮಂತ ಶ್ರೀಮಂತ ಎಲ್ಗೋಬೇಕು ಗೊತ್ತಾ? ಎಲ್ಲಿ? ನಾವು ಹೋಗೋ ಜಾಗ ಹೆಂಗಿರ್ಬೇಕು ಅಂದ್ರೆ ಸುತ್ತ ಹಿಮ ಸುರಿತಾ ಇರ್ಬೇಕು, ತಂಗಾಳಿ ಹಂಗೆ ಮಕ್ ಸವರ್ಕೊಂಡು ಹೋಯ್ತಾ ಇರ್ಬೇಕು, ನದಿ ಜಲ ಜಲ ಅಂತ ಹರಿತಾ ಇರ್ಬೇಕು, ಹಿಂದ್ಗಡೆ ಎಲ್ಲ ದಟ್ಟವಾದ ಅರಣ್ಯ ಇರಬೇಕು. ಅಂತ ಜಾಗ ಯಾವ್ದ್ರಿ ಇದೆ? ಅಂತ ಜಾಗ ಪ್ರಪಂಚದಲ್ಲಿರೋದು ಒಂದೇ ಕಡೆ ಕಣೆ. ಎಲ್ಲಿ? ಅದು ಪಾವಗಡ. ಪಾವಗಡ ಪಾವಗಡ. ಏನ್ರಿ ಸೌಂಡು? ಅದು ನಮ್ಮೂರವರೇ ನನ್ಗೆ ಹೊಡೆದಂಗ ಆಯ್ತು ಕಣೆ. ಸರಿ, ಹೋಗ್ಲಿ ಬಿಡಿ. ಅಂತ ಜಾಗ ಎಲ್ಲಿದೆ ಅಂತ ತಾನೆ? ಊರಿ ಹೇಳ್ರಿ. ಓಹೋ ಹಿಮಾಲಯ, ಓಹೋ ಹಿಮಾಲಯ, ಶಿವನಿಗೂ ಗಿರಿಜೆಗೂ ದೇವಾಲಯ, ನವವಧುವರರಿಗೆ ಪ್ರೇಮಾಲಯ. ಏನ್ರಿ ಹಾಗ್ ನೋಡ್ತಿದ್ದೀರಾ? ನಾನ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸ್ತಾ ಇದೆ? ಆಕಾಶದಿಂದ ದರೆಗಿಳಿದ ಅಪ್ಸರೆ? ಏಲಿಯನ್. ಸುಮ್ನೆ ತಮಾಷೆ ಮಾಡಿದೆ ಯಜಮಾನ್ರೆ. ನಾನು ಏನು ನೋಡ್ಲಿಲ್ಲ. ನಾನು ಇರ್ಲಿ ಇರ್ಲಿ ಬಾ, ನಾವು ಏನು ಮಾಡಿಲ್ಲ. ಜಗ,
ಕರೆಕ್ಟ್ ಟೈಮ್ಗೆ ಬಂದೆ ಕಣ. ನಾನು ನನ್ನ ಹೆಂಡತಿ ಹನಿಮೂನ್ಗೆ ಹಿಮಾಲಯಕ್ಕೆ ಹೋಗ್ತಾ ಇದೀವಿ. ಹಾ. 2 ಫ್ಲೈಟ್ ಟಿಕೆಟ್ ಬುಕ್ ಮಾಡು. ಶಿಮ್ಲಾದಲ್ಲಿ ಡಬಲ್ ಕಾಟ್ ಮಂಚ ಬುಕ್ ಮಾಡು. 30 ಲಕ್ಷ ಕ್ಯಾಶ್ ತಗೊಂಡು ರೆಡಿ ಮಾಡ್ಕೊಂಡು ಬಾ. ಆಗಲ್ಲ ಯಜಮಾನ್ರೆ. ಯಾಕಾಗಲ್ಲ? ಲೈಟ್ ಆಫ್ ಮಾಡಿ ಲೈಟ್ ಆನ್ ಮಾಡಕ್ಕೆ ಹಿಮಾಲಯಗೆ ಯಾಕೆ ಹೋಗ್ಬೇಕು ಯಜಮಾನ್ರೆ? ಫ್ಲೈಟ್ ಟಿಕೆಟ್ ಯಾಕೆ ಬುಕ್ ಮಾಡ್ಬೇಕು? 20 ಲಕ್ಷ ಖರ್ಚು ಯಾಕೆ ಮಾಡ್ಬೇಕು? ಹಂಗೂ ಮಾಡ್ಬೇಕು ಅಂದ್ರೆ ನಮ್ ದನದ ಕೊಟ್ಟಿಗೆಲ್ ಮಾಡ್ಕೊಳ್ಳಿ ಯಜಮಾನ್ರೆ. ದನದ ಕೊಟ್ಟಿಗೆಲಿ 2,000 ಕೋಟಿ ಒಡೆಯ. ಅದು 7 ಕರ್ಕೊಂಡು ದನದ ಕೊಟ್ಟಿಗೆಲಿ ಇನ್ಯಾರು ಕರ್ಕ ಮಾಡ್ಕೊತೀವಿ? ಯಾಕೆ ದುಡ್ಡು ಕೊಡಲ್ಲ? ಯಜಮಾನ್ರೆ, ನೀವು ದಿಕ್ಕಾಪಾಲಾಗಿ ಆಸ್ತಿನ ಯೂಸ್ ಮಾಡಬಾರ್ದು ಅಂತ ನಿಮ್ಮಪ್ಪ ಪಾವಗಡ ವಿಲ್ಲಲ್ ಬರ್ತಿದ್ದಾರೆ ಯಜಮಾನ್ರೆ. ಹಿಂಗೆ ನಿಮ್ಮಪ್ಪ ಸಿಕ್ಕಾಪಟ್ಟೆ ಆಸ್ತಿನ ಬಳಸಿ 7 ಅಂತಸ್ತು ಮನೇಲಿ ಇದ್ದವನು ಬೀದಿಗೆ ಬಂದ್ಬಿಟ್ಟಿದ್ನಂತೆ ಯಜಮಾನ್ರೆ. ಅವಾಗ ನಮ್ಮಪ್ಪ ಅಲ್ಲಿಗೆ ತಗೊಂಡೋಗಿರ್ಸೋದ್ರಂತೆ. ಅವತ್ತಿಂದ ನೀವು 1 ರೂಪಾಯಿ ಖರ್ಚು ಮಾಡ್ಬೇಕಾದ್ರು ವಿಲ್ಲು ನೋಡ್ಕೊಂಡೇ ಖರ್ಚು ಮಾಡ್ಬೇಕು. ನನಗೆ ಕ್ಷಮಿಸ್ಬಿಡಿ ಯಜಮಾನ್ರೆ. ಈ ಆಸ್ತಿ ಎಲ್ಲ ಬರೀ ನೋಡಕ್ಕಷ್ಟೇ, ಅನ್ಭವಿಸಕ್ ಏನಿಲ್ಲ. ಕರೆಕ್ಟ್ ಅಮ್ಮೋರೆ. ಯಜಮಾನ್ರೆ, ಹೇಳದೆ ಮರ್ತ್ಬಿಟ್ಟಿದೆ. ಮದ್ವೆ ಆದ ಹೊಸ ದಂಪತಿಗಳಿಗೆ ನಿಮ್ಮಪ್ಪ ದಿನದ ಖರ್ಚಿಗೆ ಅಂತ ಹೇಳಿಲ್ವಾ? ಕೊಡ್ತಾನೆ, ಸುಮ್ಮನೆ ತಮಾಷೆ ಅಲ್ವಾ? ಕೊಡ್ತಾನೆ. 200 ರೂಪಾಯಿ ಕೊಡಕ್ ಹೇಳಿದ್ದಾರೆ ಯಜಮಾನ್ರೆ. ಬರ್ಲ ಯಜಮಾನ್ರೆ. 2,000 ಕೋಟಿ ಒಡಿಯನ್ಗೆ ದಿನದ ಖರ್ಚಿಗೆ 200 ರೂಪಾಯಿ. ಜನ್ಮಕ್ಕಿಷ್ಟು ಬೆಂಕಿ ಬಿತ್ತು. ಬಸಣ್ಣಿ, ನಿಂಗೆ ಏನಾದ್ರು ಬೇಕಾದ್ರೆ ಹೇಳಿ ಕೊಡಿಸ್ತೀನಿ. ನೀನು 200 ರೂಪಾಯಿ ನನಗ್ ಖರ್ಚು ಮಾಡ್ತೀಯಾ? ಅಷ್ಟೊಂದು ನಂಗೆ ಯಾಕೆ ಖರ್ಚು ಮಾಡ್ತೀರಾ? ಇಟ್ಕೊಳ್ಳಿ ಜೋಪಾನವಾಗಿ ಇಟ್ಕೊಳ್ಳಿ. ಇಲ್ಲಿ ಇಟ್ಕೊಳ್ಳಿ. ಬಸಣ್ಣಿ, ರೀ, ಇವತ್ತು ನಮ್ದು ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ? ಅದಕ್ಕೆ ನನ್ನ ಇಲ್ಲೇ ಲಾಲ್ಬಾಗ್ ಕರ್ಕೊಂಡು ಹೋಗ್ರಿ. ಮಾತಾಡ್ತಾ ಇದೀಯಾ? ಮದ್ವೆ ಆಗಿರೋ ನಮ್ ಯಜಮಾನ್ರೆ ಮುಚ್ಕೊಂಡು ಮನೇಲಿ ಅವ್ರೆ ಲಾಲ್ಬಾಗ್ ಕರ್ಕೊಂಡು ಹೋಗ್ಬೇಕಂತೆ. ಹೆಂಗೆ ಅವ್ರಿಗೆ ನನ್ನ ಮೇಲೆ ಬಹಳ ಗೌರವ. ನಾನು ಎಲ್ಲೂ ಹೋಗ್ಲಂದ್ರೆ ಅವನು ಎಲ್ಲೂ ಹೋಗಲ್ಲ. ಡಾರ್ಜಿಲಿಂಗ್ ಹೋಗೋಣ. ಡಬಲ್ ಕಾಟು ಮಂಚ ಬುಕ್ ಮಾಡ್ತೀನಿ. 2 ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀನಿ. 25 ಲಕ್ಷ ಖರ್ಚು ಮಾಡ್ತೀನಿ. ಸದ್ಯಕ್ಕೀಗ ಬಟ್ಟೆ ಪ್ಯಾಕ್ ಮಾಡ್ತೀನಿ. ಮನೆ ಕೆಲ್ಸದವನ್ ಹೆಂಡತಿ ಡಾರ್ಜಿಲಿಂಗ್ಗೆ ಯಜಮಾನನ್ ಹೆಂಡತಿ ದನದ ಕೊಟ್ಟಿಗೆಲಿ ಪ್ರಸ್ತಾವ ಮಾಡ್ಕೋಬೇಕೇನ್ರಿ? ರೀ, ನಿಮ್ಮನ್ ಕಟ್ಕೊಳ್ಳೋ ಬದಲು ಅವನ್ನಾದ್ರೂ ಎಷ್ಟ್ ಮಾತಾಡ್ತೀನಿ ಈಗ? ಸಿಂಹ! ಯಾವ ಸಿಂಹ? ಲೇ, ಇನ್ನೊಂದ್ಸತಿ ಸಿಂಹ ಅಂತಂದ್ರೆ ಕಿತ್ತು ಬಿಡ್ತೀನಿ. ಮಿಸ್ಸೇನಾ? ಯಜಮಾನ್ರಿ, ಅಪ್ಪ, ನೀನು ಮರ್ಯಾದಕ್ಕೆ ನಾನು ಮೆಚ್ಚು ಕುರ್ಕಡೆ ಹೇಳಕ್ ಕೇಳು. ಕೆಲ್ಸ ಮಾಡೋ ನೀನು ಡಾರ್ಜಿಲಿಂಗ್ ಹೋಗಿ ಮಜಾ ಮಾಡ್ಬೋದು. ನನ್ನ ಹೆಂಡತಿ ಕರ್ಕೊಂಡು ನಾನು ಹಿಮಾಲಯಕ್ಕೆ ಹೋಗ್ಬಾರ್ದೇನೋ? ನಾನ್ ನಮ್ಮಪ್ಪ ಸಂಪಾದನೆ ಮಾಡಿರೋ ದುಡ್ಡು ಖರ್ಚು ಮಾಡ್ತಾ ಇದ್ದೀನಿ ಯಜಮಾನ್ರೆ. ನಾ ಏನ್ ನಿಮ್ಮಪ್ಪನ ದುಡ್ಡು ಖರ್ಚು ಮಾಡ್ತಾ ಇದ್ದೀನ ಅಲ್ವಾ? ನಾನೇ ನಿಮ್ಮಪ್ಪನ ದುಡ್ಡು ಕೇಳಿಲ್ಲಪ್ಪ, ನಮ್ಮಪ್ಪನ ದುಡ್ಡೇ ಕೇಳ್ತಾ ಇರೋದು. ಯಾಕೆ ಕೊಡಲ್ಲ? ನಿಮ್ಮಪ್ಪ ವಿಲ್ ಬರ್ದಿರೋದು ಯಜಮಾನ್ರೆ, ನಮ್ಮಪ್ಪ ಅಲ್ಲ ಯಜಮಾನ್ರೆ. ದಯವಿಟ್ಟು ಈ ಮನೆ ಕೆಲಸದವ್ರನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ಅಪ್ಪ, ನೀನಲ್ಲ ಕಣಪ್ಪ ಕೆಲ್ಸದವನು. ಇಲ್ಲಿ ಸೂಟು ಬುಟ್ಟು ಹಾಕೊಂಡು ಮಾತ್ಕೋ ನನ್ ಮಾತೇ ಶಾಸನ ಅಂತ ಬಿಲ್ಡಪ್ ಕೊಡ್ತಿದ್ದಾನಲ್ಲ ಇವನು. ಇನ್ನೊಂದ್ಸತಿ ಸಿಂಹ ಅಂದ್ರೆ ವಿಕ್ಕಿ ಕಿತ್ತಾಕ್ಬಿಡ್ತೀನಿ. ನನ್ನವರೇ ನನಗೆ ಕೊನೆಗೆ ಮುಳ್ಳಾದರೆ ನಗೆ ಕನಸುಗಳು ಕರಗಿದವು, ಆಸೆಗಳು ಸೊರಗಿದವು. ಯಜಮಾನ್ರೆ, ನೀವು ನನಗೆ ಕೈ ಕೊಡ್ತಾ ಇಲ್ವಾ? ಯಜಮಾನ್ರೆ, ನಮ್ಮ ಪೂರ್ವಜರ ಕಾಲದಿಂದಲೂ ನಿಮ್ಮ ಕೈ ನೆಕ್ಕಿಲ್ಲ ಅಂದ್ರೆ ನಮಗೆ ತಿಂದಿದ್ದನ್ನ ಜೀರ್ಣ ಆಗಲ್ಲ ಯಜಮಾನ್ರೆ. ಬೇಡ, ಸುಮ್ನೆ ಕೋದಂಡ. ಯಜಮಾನ್ರೆ, ನಾನೇನ್ ತಪ್ಪು ಮಾಡ್ದೆ ಹೇಳಿ? ಹೇಳಿ? ತಪ್ಪಲ್ಲ ಕಣ, ಬೇಡ ಸುಮ್ನೆ. ಯಜಮಾನ್ರೆ, ಲೇ, ನೀನು ಬಿಲ್ಡಪ್ ಸಾಂಗ್ ಹಾಕೊಂಡು ಇವನು ಕೈನ ನೆಕ್ತಿದ್ಯಲ್ಲ, ಅಷ್ಟು ಸೀನ್ ಇಲ್ಲ ಕಣ ಇವನ್ಗೆ. ಇವನು ಹೇಳಂಗಿಲ್ಲ ಬಿಡಂಗಿಲ್ಲ. ಹೇಳಿದ್ರೆ ನನ್ ಮರ್ಯಾದೆನೆ ಹೋಗುತ್ತೆ.
ಯಜಮಾನ್ರೆ ಯಜಮಾನ್ರೆ ಮದುವೆ ಆದ ಎಲ್ಲಾ ಗಂಡಸರ ಪರಿಸ್ಥಿತಿ ಇಷ್ಟೇ. ಏನು ಅಂದ್ರೆ ಹೇಳಮ್ಮ. ಅಲ್ಲ ಎದ್ರುಕೊಬೇಡ, ಕೂತ್ಕೊಳ್ರಿ ಒಂದ್ ನಿಮಿಷ, ಸಮಾಧಾನ ಮಾಡ್ಕೊಳ್ಳಿ. ಅದು ನಾವಿಬ್ರು ಮದ್ವೆ ಆದಾಗಿಂದ ಈ ಸಮಯನೇ ಕಳಿಯೋಕ್ಕಾಗಿಲ್ಲ ರೀ. ಅದಕ್ಕೆ ಒಂದ್ ಕೆಲ್ಸ ಮಾಡೋಣ, ನಾವಿಬ್ರು ಕೂತ್ಕೊಂಡು ಸಿನಿಮಾ ನೋಡೋಣ. ಅವನ ಹತ್ರ ಒಂದ್ 500 ರೂಪಾಯಿ ಇಸ್ಕೊಳ್ರಿ. 500 ರೂಪಾಯಿ ಅಂತೆ? 1,500 ಇಸ್ಕೊತೀನಿ, ಮಲಕ್ಕಂಡ್ ಸಿನಿಮಾ ನೋಡೋಣ. ಅಯ್ಯೋ ನನ್ ಬಂಗಾರ, ರೆಡಿಯಾಗಿ ಬರ್ತೀನಿ. ಅಲ್ಲ ಏನು ಕೊಟ್ಟದೆ ಹೋಗ್ತಾ ಇದ್ಯಾ? ಏ ಜಗ ಜಗ, ಯಜಮಾನ್ರೆ ಅಪ್ಪ ನಾನೇ ನಿನ್ ಕೈ ಮುಗಿತೀನಿ ಕಣಪ್ಪ, ನೀನ್ ಮುಗಿಯಕ್ ಬರ್ಬೇಡ. ನಾನು ನನ್ನ ಹೆಂಡತಿ ಸಿನಿಮಾಗೆ ಹೋಗ್ತಾ ಇದೀವಿ. 1,500 ಕೊಡ. ಆಗಲ್ಲ ಯಜಮಾನ್ರೆ, 1,000 ಕೊಡ. ಆಗಲ್ಲ ಯಜಮಾನ್ರೆ, ಕಾಲ್ ಮುಗಿತೀನಿ, ಒಂದು 500 ಕೊಡ ಪ್ಲೀಸ್. ಅಲ್ಲ ಯಜಮಾನ್ರೆ ನಾಳೆ ಟಿವಿಲಿ ಬರೋ ಸಿನಿಮಾಗೆ ಥಿಯೇಟ್ರಿಗೆ ಹೋಗಿ ಯಾಕೆ ನೋಡ್ಬೇಕು ಯಜಮಾನ್ರೆ? ನಾಳೆ ಟಿವಿಲಿ ಬಂದಾಗ ಅಮ್ಮವರು ನೀವು ಇಬ್ರು ಕಾಲ್ ಮೇಲೆ ಕಾಲ್ ಹಾಕೊಂಡು ಮನೇಲೆ ನೋಡಿ. ಹಂಗೂ ಥಿಯೇಟರ್ ಫೀಲ್ ಬರ್ಬೇಕು ಅಂದ್ರೆ ನಾನು ನಿಂತ್ಕೊಂಡು ಪೇಪರ್ ಎಸಿತಿರ್ತೀನಿ ನನ್ನ ಹೆಂಡತಿ ಕೈಲಿ ಅಂತ ವಿಸಿಲ್ ಹೊಡಿಸ್ತೀನಿ. ಅಂದ್ರೆ ಕೊಡಲ್ಲ. ದುಡ್ಡು ಮಾತ್ರ ಕೇಳಬೇಡಿ ಯಜಮಾನ್ರೆ, ಪ್ಲೀಸ್. ಮನೆ ಕೆಲಸದವ್ರನ್ನ ಕ್ಷಮಿಸ್ಬಿಡಿ. ನಿನ್ನ ಅಮ್ಮ ಎಂತಿರ್ ಕಣ, ನನ್ನ ಹೆಂಡತಿ 500 ಕೊಡ್ಲದ ಸಾಹಸ ಬಿಡ್ತಾಳೆ ಕಣ. ಯಜಮಾನ್ರೆ 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 ಅಲ್ಲ ಚೂರು ಯಜಮಾನ್ ಹತ್ರ ಮಾತಾಡ್ಬೇಕು. ಮಾತಾಡ ಕೂತ್ಕೊಳ್ಳಿ ಯಜಮಾನ್ರೆ, ಕೂತ್ಕೊಳ್ಳಿ. ಓಕೆ ಓಕೆ. ಅದೇ ನಮ್ಮೂರಲ್ಲಿ ಜಾತ್ರೆ ಮಾಡ್ಬೇಕು ಅಂತ ಇದೀವಿ. ಮಾಡ್ರ ಯಾರು ಬೇಡ ಅಂದ್ರು ಮಾಡಿ. ತೇರಿಗೆ ಚಿನ್ನದ ಕಳಸ 10 kg ಹಾಕ್ಸು. ಒಂದ್ 50 ಕುರಿನೂ ಓಡ್ಸೋಣ ಅಂತಿದೀವಿ. 50 ಹಾಕೋ, 100 ಕುರಿ ಹೊಡ್ಸೋ. ಹಂಗೆ ಜಾತ್ರೆ ತುಂಬಾ ನಮ್ಮ ಯಜಮಾನ್ರು ಫ್ಲೆಕ್ಸ್ ಪಳ 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 ಅಂತ ಹೊಳಿಬೇಕು. ಹಂಗ ಮಾಡು ಸರಿನಾ? ಹಂಗೆ ರಂಗೋಲಿ ಸ್ಪರ್ಧೆ ಇಡು, ಆಮೇಲೆ ಕುಸ್ತಿ ಇಡು, ಖೋಖೋ ಇಡು, ಕಬಡ್ಡಿನೂ ಇಡು. ಆಮೇಲೆ ಯಜಮಾನ್ರೆ ಈ ಡೊಳ್ಳ ಕುಣಿತ, ನಗಾರಿ, ಕಂಸಾಳೆ, ಕ್ಯಾಬ್ರೆ ಇವನ್ನೆಲ್ಲ ಇಡ್ಸಪ್ಪ. ಇವ್ ಯಾವ್ದು ಬೇಡ, ನಾ ಹೇಳಿದ್ ಮಾತ್ರ ಇಡು. ಯಜಮಾನ್ರು ಹೂ ಅಂದ್ರೆ ಗಂಡ್ಮಕ್ಳು ಹೆಣ್ಮಕ್ಳು ಸೇರ್ಕೊಂಡು ಕಬಡ್ಡಿ ಆಟ ಆಡ್ತೀವಿ. ಸಾಧ್ಯವಾದ್ರೆ ಆಟಕ್ ನನ್ನ ಕರಿ. ದಯವಿಟ್ಟು ಇದನ್ನೆಲ್ಲ ಬ್ಯಾನ್ ಮಾಡಕ್ ಹೇಳು ಸರಿನಾ? ಈಗೇನ್ ಬೇಕು? ಅಲ್ಲ ಸ್ವಲ್ಪ ಖರ್ಚಿಗೆ ದುಡ್ಡು ಲಕ್ಷ ಕೊಡ್ತೀನಿ ಕಣ, ಲಕ್ಷ ಕೊಡ್ತೀನಿ ಆಯ್ತಾ? ತಗೊಳ್ಳಿ ಯಜಮಾನ್ರೆ, ನೀವೇ ಕೊಡಿ. ಕಾರ್ಯಕ್ರಮ ಚೆನ್ನಾಗಬೇಕು ಕಣ್ರು, ನಮ್ಗೆ ಏನಾದ್ರೂ ಆಗ್ಲಿ ಆಯ್ತಾ? ಚೆನ್ನಾಗಿ ಅದ್ದೂರಿಯಾಗಿ ಮಾಡಿ, ಹೆಸರು ಚೆನ್ನಾಗಿ ಬರ್ಬೇಕು. ಖಂಡಿತ ಖಂಡಿತ. ಚೆನ್ನಾಗಿ ಮಾಡಿ. ಬರ್ರ ಯಜಮಾನ್ರಿಗೆ. ಏನು ಯಜಮಾನ್ರೆ ಚೆನ್ನಾಗಾಗ್ಲಿ ಜಾತ್ರೆ ಅಷ್ಟೇ, ಏನಿಲ್ಲ. ಆಯ್ತಾಯ್ತು. ಜಗಪ್ಪ ಯಾಕ್ರ ಅದ್ರಲ್ಲಿ 2,000 ರೂಪಾಯಿ ಕಮ್ಮಿ ಇದೆ. ನಾನೇ ಈ 2,000ನೇ ಕಡಿಮೆ ಬಿದ್ದಿತ್ತೇನಪ್ಪ. ತಗೋಪ್ಪ. ಯಜಮಾನ್ರಿಗೆ ಯಜಮಾನ್ರಿಗೆ. ಬರ್ರ ಸಾಕ್ ಬರ್ರ. ಇಂಥವ್ರು ಇದ್ದಿದ್ದಕ್ಕೆ ಕಾಲಕ್ಕೆಲ್ಲ ಬಿಸಿಲೇ ಇದೆ. ಯಜಮಾನ್ರೆ ಸಿರಿಗೆ ಯಜಮಾನ್ರಿ ಅಂದ್ರೆ ಅವ್ನು ಯಾವನೋ ಜಾತ್ರೆ ಮಾಡಕ್ ಲಕ್ಷ ಲಕ್ಷ ದುಡ್ಡು ಕೊಡ್ತಾ ಇದ್ಯಾ. ನನ್ನ ಹೆಂಡತಿ ಕರ್ಕೊಂಡು ಸಿನಿಮಾಗ ಹೋಗ್ತೀನಿ ಅಂದ್ರೆ 500 ರೂಪಾಯಿ ಕೊಡ್ತಾ ಇಲ್ವಲ್ಲ? ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತಾ ಇದೆ ಯಜಮಾನ್ರೆ, ಆದ್ರೆ ನಾನೇನ್ ಮಾಡ್ಲಿ? ನಿಮ್ಮಪ್ಪ ಬರ್ತಾವನೆ ನನ್ನ ಮಗ ಇವಾಗ ಏನಾದ್ರು ಬದುಕಿದ್ರೆ ನಾನೇ ತುಳ್ಸಾಯಿಸ್ತಾ ಇದ್ದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ಅಲ್ಲ ಕಣ, ಈಗ ನನ್ನ ಹೆಂಡತಿ ಬಂದ್ಬಿಟ್ರೆ ಸರಿ ರೆಡಿ ನಾನು, ಬನ್ನಿ. ಬಂದ ನಾನೇನೆಲ್ಲ ಮಾಡ್ಕೊಂಡೆ, ಪೌಡರ್ ಗಿಡಲ್ಲ ಹಾಕೊಂಡೆ. ಅದು ನೀನ್ ಒಬ್ಳೆ ಹೋಗ್ ಬಂದ್ರೆ ಆಗಲ್ವಾ ಸಿನಿಮಾಕ್ಕೆ? ಯಾಕೆ? ಅದು 200 ರೂಪಾಯಿಗೆ ಒಬ್ರೆ ಅಲ್ಲ ಹೋಗಕ್ಕಾಗದು. ಅಂದ್ರೆ ಕೊಡ್ಲಿಲ್ಲ ಸುಸು. ದಬಾಯಿಸಿ ಕೇಳ್ಬೇಕಿತ್ರಿ ನೀವು. ಅಬ್ಬಾಯಿಸ್ ಕಾಲ್ ಇಟ್ಕೊಂಡು ಕೇಳ್ದೆ, ಕೊಡ್ಲೇ ಇಲ್ಲ. ಅಂದ್ರೆ 500 ರೂಪಾಯಿ ಬಂದಿಲ್ಲ, ಸಿಕ್ಕಿಲ್ಲ. ಇಲ್ಲ. ಅಯ್ಯೋ, ನಿನ್ನಲ್ಲಿ 500 ರೂಪಾಯಿ ಇಸ್ಕೊಳಕ್ ಏನ್ರಿ? ಏನೇ ಪದೇ ಪದೇ ಏನು ರೀ, ಮನೆ ಕೆಲ್ಸ ಎಲ್ಲ ಮುಗೀತು. ಟಿವಿಲಿ ಯಜಮಾನ ಸಿನಿಮಾ ಹಾಕೋನೆ, ಹಸಿ ಕುತ್ಕೊಂಡ್ ನೋಡೋಣ ಬನ್ರಿ. ನಮ್ಮ ಯಜಮಾನ್ರೆ ಸಿನಿಮಾಗ ಹೋಗ್ದೆ ಇಲ್ಲಿ ನಾಯಿ ತರ ನಿಂತವ್ರೆ. ಇವಳು ಟಿವಿ ನೋಡ್ಬೇಕಂತೆ. ಟಿವಿ ನೀನ್ ಜನ್ಮಕ್ಕೆ ನೋಡಿ ನಮ್ ಕೆಲಸದವ್ರು, ನಾನು ಹೋಗ್ಲಂದ್ರೆ ಎಲ್ಲೂ ಹೋಗಲ್ಲ ಅಂತ ನಿನ್ಗೆ ಹೇಳೋಣ ಅನ್ಕೊಂಡೆ. ಹಂಗಿಲ್ಲ, ಈಗ ನೋಡು. ಹೌದಾ? ಹೋಗೋಣ ಅಷ್ಟೇ. ಯಾಕೆ ಇಂಟರ್ವಲ್ ಅಲ್ಲಿ ಪಾಪ್ಕಾರ್ನ್ ನಮ್ಮ ಯಜಮಾನ್ರ ಹತ್ರನೇ ತರಿಸ್ತೀನಿ. 25 ಲೀಟರ್ ಜ್ಯೂಸ್ ತರಿಸ್ತೀನಿ ಕಣೆ. ಸದ್ಯಕ್ಕೆ ಇವಾಗ 2 ಟಿಕೆಟ್ ತರಿಸ್ತೀನಿ. ಬಾವಳಿಕೆ ಮನೆ ಕೆಲ್ಸದವಳ ಹೆಂಡತಿ ಮಾಲ್ ಅಲ್ಲಿ ಸಿನಿಮಾ ನೋಡ್ತಾಳೆ, ಯಜಮಾನನ್ ಹೆಂಡತಿ ಇಲ್ಲೇ
ಇದು ನನ್ನ ಜನ್ಮ. ಆ? ರೀ ನಿಮ್ಮನ್ ಕಟ್ಕೊಳ್ಳೋ ಬದಲು ಅವನಿಗೆ ಎರಡನೇ ಮುಚ್ಚಾಲೆ ಬಾಯಿ ಎಷ್ಟ ಮಾತಾಡ್ತ್ಯಾ? ಸಿಂಹ ಯಾವ ಸಿಂಹ? ಯಾವ ಸಿಂಹನಪ್ಪ? ಸಿಂಹ ಅಂದ್ರೆ ಗೊತ್ತು ತಾನೆ? ನನ್ನ ಹತ್ರ ಏನು ಕಿತ್ಕೊಳಕ್ಕಾಗಲ್ಲ ಅಂತ ಇದ್ದೆ. ನನ್ನ ಹೆಂಡತಿ ಮೀಸನೆ ಕಿತ್ಕೊಬಿಟ್ಲು. ಏ ಜಗ ಯಜಮಾನ್ರೆ ಏನ್ ಯಜಮಾನ್ರೆ ಹೆಂಗೆ ನೋಡಿಲಿ ಮೀಸನೆ ಕಿತ್ತು. ಏನ್ ಬಸಣ್ಣಿ? ಅಲ್ಲ ಒಂದ್ ಕೆಲ್ಸ ಮಾಡೋಣ ಅಂತ ಅನ್ಕೊಂಡೆ. ಏನು? ನೀವು ನನ್ ಜೊತೆ ನಮ್ಮ ಊರಿಗೆ ಬಂದ್ಬಿಡಿ. ನಮ್ಮ ಅಪ್ಪಂಗೆ ಹೇಳಿ ಒಂದು ತರಕಾರಿ ಅಂಗಡಿ ಇಡಿಸ್ಕೊಡ್ತೀನಿ. ಅಲ್ಲಿ ನೀವು ಸೌತೆಕಾಯಿ 2 ರೂಪಾಯಿ ಅಂತ ಮಾರ್ಕೊಂಡಿರಿ. ಲಾಭ ಎಷ್ಟು ಗೊತ್ತಾ ದಿನಕ್ಕೆ? 500 ಇಂದ 1000 ರೂಪಾಯಿ ರೀ. ಹೌದಾ? ನಿಂಗೆ ಅದಕ್ಕೆ ಇಲ್ಲಿ 2000 ಕೋಟಿ ಇಟ್ಕೊಂಡು ನನ್ನ ಹೆಂಡತಿಗೆ ಒಂದು ಸಿನಿಮಾ ತೋರ್ಸಕ್ ಆಗ್ಲಿಲ್ಲ. ಅಲ್ಲಾದ್ರೂ ಹೋಗಿ ನಾನು ತರಕಾರಿನೇ ಮಾರ್ತೀನಿ. ನಡಿ ಬಾ ಮತ್ತೆ. ನಡಿ. ಯಜಮಾನ್ರೆ ಏನಪ್ಪ ಏನ್ ಹೇಳು? ಎಲ್ಗೋಯ್ತಾ ಇದ್ದೀರಾ ಯಜಮಾನ್? ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ರೆ ನೀನ್ 1 ರೂಪಾಯಿನೂ ಕೊಡಲ್ಲ. ಅದಕ್ಕೆ ನನ್ನ ಹೆಂಡತಿ ಜೊತೆ ಹೋಗಿ ತರಕಾರಿ ಮಾರ್ತೀನಿ. ಯಜಮಾನ್ರೆ ನನ್ನ ಪರ್ಮಿಷನ್ ಇಲ್ದೆ ನೀವು ಆಚೆ ಹೋಗಂಗಿಲ್ಲ ಅಂತ ನಿಮ್ಮ ಅಪ್ಪ ವಿಲ್ಲಲ್ಲಿ ರೆಡ್ ಪೆನ್ನಲ್ಲಿ ಬರ್ದವ್ರೆ ಯಜಮಾನ್ರೆ. ಹಂಗೂ ನೀವೇನಾದ್ರೂ ಹೋಗ್ಬೇಕು ಅಂತಂದ್ರೆ ಮೆಟ್ಟು ತಕೊಂಡ್ ಫೈಡ್ ನೋಡ್ದ ಒಳಗೆ ಕೆರ್ಕಬ ಅಂತ ಹೇಳವ್ರೆ. ಈಗ ಬರ್ತೀಯ ಬರಲ್ವೇನಾ? ಬರ್ತೀನಿ ಕಣಪ್ಪ. ಅಷ್ಟೇ. ಕಂಡೀಷನ್ ಅಪ್ಲೈ ಓನ್ಲಿ ಕಂಡೀಷನ್ ಅಪ್ಲೈ ಫಾರ್ ಓನ್ಲಿ ಮೀ ನೆಕ್ಸ್ಟ್ ಮೀ. ಯು ಕ್ಯಾನ್ ಗೋ ನೋ. ಥ್ಯಾಂಕ್ ಯು. ಬಸಣ್ಣೆ ಬಾ ಬಸಣ್ಣೆ, ನಾನು ಬಿಟ್ಟೋಗ್ಬೇಡ ಬಸಣ್ಣೆ, ಬಿಟ್ಟೋಗ್ಬೇಡ. ಐ ವಿಲ್ ನೆವರ್ ಕಮ್ ಬ್ಯಾಕ್. ಗಾಟ್ ಇಟ್? ಬಸಣ್ಣೆ ನೀನ್ ಬಿಟ್ಟೋಗ್ಬೇಡ ಕಣೆ. ನೀನ್ ಬಿಟ್ಟೋದ್ರೆ ನನಗೆ ಕೊಡ 200 ರೂಪಾಯಿನೂ ಕೊಡಲ್ಲ. ಪ್ರೀತಿಯಿಂದ ಕರೆದಿದ್ರೆ ಬರ್ತಿದ್ದೆ ಕಣೋ. 200 ರೂಪಾಯಿಗೋಸ್ಕರ ಕರಿತೀನೋ ನನ್ನ? ಯಜಮಾನ್ರೆ ಹೋಗೋಣ, ಲೆಕ್ಕ ಹಾಕ್ಬೇಕು ಬನ್ನಿ ಯಜಮಾನ್ರೆ. 2,000 ಕೋಟಿ. ನಿಮ್ಮ ಗೋಡನ್ಗೆ ಬೆಂಕಿ ಬಿದ್ದ್ಬಿಟ್ಟಿದೆ. ಯಜಮಾನ್ರೆ ನಮ್ ಗೋಡನಿಗೆ ಬೆಂಕಿ ಬಿದ್ಬಿಟ್ಟೈತೆ. ಬನ್ನಿ ಯಜಮಾನ್ರೆ. ಸುಮ್ನೆ ನಾನಂತೂ 1 ರೂಪಾಯಿ ಖರ್ಚು ಮಾಡೋ ಸುಟ್ಟು ಹಾಳಾಗೋಗ್ಲಿ ಬಿಡು. ಯಜಮಾನ್ರೆ ನಿಮ್ ಕೈ ಸಿಗ್ಬಾರ್ದು ಅಂತ ಏನೇನೋ ವಸ್ತುಗಳನ್ನೆಲ್ಲ ಅಲ್ಲೇ ಇಟ್ಬಿಟ್ಟಿದೆ. ಬನ್ನಿ ಯಜಮಾನ್ರೆ. ಏನಿಟ್ಟಿದ್ದೆ? ಅದೇ ನಿಮ್ಮ ಅಪ್ಪ ಬರ್ತಿದ್ದಾರೆ ಇಲ್ಲ? ಏನ್ ಯಜಮಾನ್ರೆ 2,000 ಕೋಟಿ, ಅದ್ರಲ್ಲಿ ಎಷ್ಟು ಸೊನ್ನೆ ಇದೆ ಅಂತ ಕೌಂಟ್ ಮಾಡೋಷ್ಟ್ರಲ್ಲೇ ಸುಸ್ತಾಗ್ಬಿಡತ್ತೆ. ಅದರ ಯಜಮಾನ ನೀವು. ನಮ್ಮ ಮಜಾ ಭಾರತದ ಯಜಮಾನನ್ನ ಕೇಳೋಣ ಈ ಒಂದು ಸ್ಕಿಟ್ ಹೇಗಿತ್ತು ಅಂತ. ಗುರುಜಿ ಏನ್ ಬಿಲ್ಡಪ್ಪು ಏನೋ ಬೆಟ್ಟಪ್ಪ ಮಾಡಿದ್ದೆ ಶಾಸನ ಅಲ್ಲ. ಏನಾಯ್ತು ಬೆಟ್ಟಪ್ಪನಿಗೆ? ಬೆಟ್ಟಪ್ಪನ ಬೆಟ್ಟದಲ್ಲಾಗೆ ಮುಚ್ಚಿಬಿಟ್ರು ಸರ್. ನ್ಯಾಯ ಚೆನ್ನಾಗಿತ್ತು. ಫಸ್ಟ್ ನ್ಯಾಯ ತುಂಬಾ ಚೆನ್ನಾಗಿತ್ತು. ಪರ್ಫಾರ್ಮೆನ್ಸ್ ಆಫ್ ಕೋರ್ಸ್ ಇಬ್ರು ಕೆಲ್ಸದವರು ಆಮೇಲೆ ನಮ್ಮ ಜಮೀನ್ದಾರ ಚೆನ್ನಾಗಿತ್ತು. ಒಳಗಿನ ಗುಟ್ಟು ಶಿವನೇ ಬಲ್ಲ ಅಂತ ಹೇಳ್ದಂಗೆ ನಮ್ಮ 200 ರೂಪಾಯಿ ಪಾಪ, ಅಷ್ಟು ಕೋಟಿ ಇದ್ದು 200 ರೂಪಾಯಿಗೆ ಪಾಪ ಕೆಲ್ಸದವನ್ನ ಕಾಲು ಹಿಡಿಯೋದು ಸರಿನಾ? ಎಷ್ಟು ತುಂಬಾ ನೋವಾಯ್ತದು. ಬಟ್ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಚೆನ್ನಾಗಿತ್ತು. ಪರ್ಫಾರ್ಮೆನ್ಸ್ ಹೈಲೈಟ್. ಪರ್ಫಾರ್ಮೆನ್ಸ್ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಗುರುಜಿ. ರಚಿ ಇಟ್ ವಾಸ್ ವೆರಿ ನೈಸ್. ಮಜಾ ಇತ್ತು. ಆಮೇಲೆ ಅವನು ಗೆಟಪ್ ಚೆನ್ನಾಗಿತ್ತು ಮಂಜಾನಿಂದು. ಅಂಡ್ ಲಾಸ್ಟ್ ವಿಗ್ ತೆಗ್ದಿದ್ದೆಲ್ಲ ಮಜಾ ಇತ್ತು. ಆಮೇಲೆ ಏನೋ ಮುತ್ಕೊಡೋದ ನೆಕ್ಕದ ಕೈನಾ ಮುತ್ಕೊಂಡು ಹೋಗ್ಬೇಕಾಯ್ತು, ಅವ್ನು ನೆಕ್ಕೊಂಡು ಹೋಗ್ತಾನೆ ಮೇಡಮ್. ಅಜಯ ಇಟ್ ವಾಸ್ ವೆರಿ ನೈಸ್. ಸಕಾಯಿತು, ಸಕಾಗಿತ್ತು. ಥ್ಯಾಂಕ್ ಯು ರಚಿ. ಅಂಡ್ ಮೈ ಗಾಡ್ ಯಜಮಾನ್ರೆ, ಏನಾದ್ರು ಆಸ್ತಿ ಇದ್ರೆ ಸ್ವಲ್ಪ ಎಂಜಾಯ್ ಮಾಡಿ, ಸ್ವಲ್ಪ ಏನಾದ್ರು ಉಳಿದ್ರೆ ನನ್ಗೂ ಕೊಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಕನ್ನಡಿ ಮುಂದೆ ನಿಂತಾಗ ನಿಮ್ ರಿಫ್ಲೆಕ್ಷನ್ ಕಾಣತ್ತೆ ಹೊರತು ಬೇರೆಯವ್ರದಲ್ಲ.
ಅಂದ್ಮೇಲೆ ಇನ್ನೊಬ್ರ ಲೈಫು ನಮ್ ಲೈಫ್ ತರಾನೇ ಇರುತ್ತೆ ಅಂತ ಹೆಂಗ್ರಿ ಡಿಸೈಡ್ ಮಾಡೋದು? ಇಂಥ ಪ್ರಶ್ನೆ ನಿಮ್ಮ ತಲೆನಲ್ಲಿ ಒಂದ್ಸರ್ತಿ ಆದ್ರೂ ಬಂದಿದ್ರೆ ಈ ಸ್ಕಿಟ್ ನ ನೋಡ್ಕೊಂಡ್ ಬಂದ್ಬಿಡಿ. ಓಯ್ ನಮಸ್ಕಾರ ಮಾರ್ರೆ, ನಾನು ಈ ಮನೆ ಕೆಲ್ಸದವನು. ಏನು ಈ ಸಾಂಗಿಗೆ ಎಂಟ್ರಿ ಕೊಟ್ಟೆ ಅಂತನಾ? ನಮ್ ಯಜಮಾನ್ರಿಗೆ ಹೆಂಡತಿ ಇಲ್ಲ. ಅಯ್ಯೋ ತಪ್ಪು ತಿಳ್ಕೊಳ್ಳೋದು ಬೇಡ, ಅಂದ್ರೆ ಈ ಮನೆ ಕೆಲ್ಸ ಎಲ್ಲ ನಾನೇ ಮಾಡ್ತೀನಿ ಅಂತ. ಇವ್ರೇನು ಓಪನಿಂಗ್ ಅಲ್ಲೇ ಮಲ್ಕೊಂಡಿದ್ದಾರೆ? ಯಜಮಾನ್ರೆ ಎದ್ದೇಳಿ ಮಾರ್ರೆ, ಓಪನಿಂಗ್ ಅಲ್ಲಿ ನೀವು ಮಲ್ಕೊಂಡ್ರೆ ಸ್ಕಿಟ್ಟು ಮಲ್ಕೊಳಲ್ವಾ? ಅಯ್ಯೋ ಎದ್ದೇಳಿ ಯಜಮಾನ್ರೆ, ಗಂಟೆ 11 ಆಯ್ತು. ನೋಡಿ ನೀವು ಮಲ್ಕೊಂಡ್ರೆ ಎಲ್ರು ಮಲ್ಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ಎಸ್ಪೆಷಲಿ ಗರ್ಲ್ಸ್. ಈ ಗಂಡಸರು ಎಷ್ಟೇ ಕೆಟ್ಟ ಮೂಡಲ್ಲಿದ್ದು ಅವ್ರ ಮೂಡಲ್ಲಿ ಇರ್ತಾರೆ. ಓಹೋ, ಏನು ರಾತ್ರಿ ಕುಡ್ದಿದ್ರು? ಓ ಕಣ, ತಿನ್ನಕ್ಕೆ ಅಂತ ಟ್ರೈ ಮಾಡಿದೆ, ಆಗ್ಲಿಲ್ಲ, ಅದು ಕುಡ್ದೆ. ಯಾಕೆ ನೀ ಕುಡಿಯಲ್ವಾ? ಕುಡಿತಿದ್ದೆ, ಇವಾಗ ಬಿಟ್ಟಿದ್ದೀನಿ. ಯಾಕೋ? ಒಂದಿನ ಏನಾಯ್ತಂದ್ರೆ, ಯಾವ ರೇಂಜ್ ಕುಡ್ದಿದ್ದೀನಿ ಅಂದ್ರೆ ಯಜಮಾನ್ರೆ, ಈ ಮೊಬೈಲ್ ಅಲ್ಲಿ ಫ್ಲಾಶ್ ಲೈಟ್ ಆನ್ ಮಾಡ್ಕೊಂಡು ಒಂದು ಗಂಟೆ ಇದ್ದೇ ಮೊಬೈಲ್ ಹುಡುಕಿದೀನಿ. ಅವತ್ತೇ ಲಾಸ್ಟ್, ಮತ್ತೆ ಕುಡಿಲೇ ಇಲ್ಲ. ಅವತ್ತು ನಿನ್ನ ಪ್ರಸ್ಥ ಏನಾದ್ರೂ ಇದ್ದಿದ್ರೆ ಅದೇನೇನು ಹುಡುಕ್ತಿದ್ಯಾ? ಸಾರಿ ಅದಿರ್ಲಿ, ಇವತ್ತೇನು ಇಷ್ಟು ಲೇಟ್ ಆಗಿ ಎದ್ದಿದ್ದು? ಮುಖದಲ್ಲಿ ಕಳೆನೇ ಇಲ್ಲ. ಲೇ ಹೇಳ್ತೀನಿ, ಮೊದ್ಲು ಎಣ್ಣೆ ತಗೊಂಬರ. ಬೆಳಿಗ್ಗೆನಾ? ಲೇ ಬೆಳಿಗ್ಗೆ ಟಿವಿಯಲ್ಲಿ ಐಟಮ್ ಸಾಂಗ್ ಹಾಕ್ತಾರೆ, ಯಾವನಾದ್ರೂ ಬೆಳಿಗ್ಗೆನಾ ಅಂತ ಕೇಳ್ತೀರಾ? ಇಲ್ಲ. ಬೆಳಿಗ್ಗೆ ಡಾಕ್ಯುಮೆಂಟ್ಸ್ ಇಲ್ದಿರ ಗಾಡಿನ ಪೊಲೀಸ್ ಹಿಡಿತಾರೆ, ಯಾವನಾದ್ರೂ ಬೆಳಿಗ್ಗೆನಾ ಅಂತ ಕೇಳ್ತೀರನಾ? ಇಲ್ವಲ್ಲ. ಮತ್ ನಾನೇನ್ ಕೇಳ್ತೀಯಾ? ಹೋಗ್ ತಗೊಂಬ. ಸರಿ ಇದಕ್ಕೇನ್ ಕಮ್ಮಿ ಇಲ್ಲ. ಅದಿರ್ಲಿ ಯಜಮಾನ್ರೆ, ಇವತ್ತೇನ್ ಬೆಳಿಗ್ಗೆನ ಕುಡಿತಿದ್ದೀರಾ? ಲೇ ಇವತ್ ನನ್ನ ವೆಡ್ಡಿಂಗ್ ಆನಿವರ್ಸರಿ ಕಣ. ವೆಡ್ಡಿಂಗ್ ಆನಿವರ್ಸರಿ ಅದೇ ಖುಷಿಯಿಂದ ಇರ್ಬೇಕು, ನೀವ್ ಯಾಕೆ ಕುಡಿಯೋದು? ಲೇ ನನ್ನ ಹೆಂಡತಿ ಈ ದಿನನೇ ಕಣ ಅವತ್ತು ಓಡೋಗಿದ್ದು. ಯಾರ ಜೊತೆ? ಕೆಲಸದವನ ಜೊತೆ. ಚೆಕ್ ಜಸ್ಟ್ ಮಿಸ್. ಎರಡನೇ ಮದ್ವೆ ಆಗ್ಬೋದಿತ್ತಲ್ವಾ? ಅದೇ ಕಣ. ಮತ್ತೆ ಅಲ್ಲಿ ಕಾಣ್ಲಿಲ್ಲ. ನಾನು ಡ್ಯೂಟಿಲಿ ಫುಲ್ ಬಿಸಿ ಆಗಿದ್ದೆ. ಅವಳು ಊಟಿಗೆ ಹೋಗೋಣ ಅಂದ್ಲು. ಓಹೋ, ನಾನ್ ಬಿಜಿ ಆಗಿದ್ದೀನಿ, ಕೆಲಸ ಕರ್ಕೊಂಡು ಹೋಗು ಅಂದೆ. ಈ ಸಲನು ಜಸ್ಟ್ ಮಿಸ್. ಮೂರನೇ ಮದ್ವೆ ಯಾವಾಗ ಆಗ್ತೀರಾ? ಅವಳು ಒಪ್ಗಳಲ್ಲ ಕಣ. ಯಾರು? ನೀನ್ ಹೇಳ್ತಿ? ಬೇಕಿತ್ತ ಇದು ನಂಗೆ? ಅದಿರ್ಲಿ, ಈ ಹೆಣ್ಣು ಅಂದ್ರೆ ಏನು? ನೋಡ, ನಾವೇ ಬೆಳೆಸಿ ನಾವೇ ತಿನ್ನೋದನ್ನ ಹಣ್ಣು ಅಂತಾರೆ. ಆಹಾ. ಅದೇ ನಾವೇ ಸಾಕಿ ನಮ್ಮನ್ ತಿನ್ನೋರ್ನ ಹೆಣ್ಣು ಅಂತಾರೆ. ಓಹೋ, ಆ ಟೈಪು. ಹ್ಞೂ ಕಣ. ದಿನ ಅವಳು ನೆನ್ಸ್ಕಂದೆ ಕುಡಿಯೋದಾಯ್ತು. ಒಂದೊಂದ್ಸಾರಿ ಎಣ್ಣೆ ಹೊಡಿಯೋಕೆ ಶರ್ಟ್ ಜೇಬಲ್ಲಿ ₹1 ದುಡ್ಡು ಇರಲ್ಲ. ಅವಾಗ ಏನ್ ಮಾಡ್ತೀರಾ? ಪ್ಯಾಟ್ ಜೇಬಿಂದ ಎತ್ಕೊಡ್ತೀನಿ. ಒಟ್ಟಲ್ಲಿ ನಾನು ಕುಡಿಬೇಕು, ಅವಳು ಮರಿಬೇಕು. ಅಲ್ಲ ಯಜಮಾನ್ರೆ, ನಿಮ್ಗೆ ಮಂಡೆ ಸಮ ಉಂಟಾ? ಇಷ್ಟ ಇಲ್ಲದ ಹುಡುಗಿನ ನೀವ್ ಯಾಕೆ ಮದ್ವೆ ಆಗಿದ್ದು? ಲೇ ಹಣೆ ಬರಹ ಅನ್ನೋದು ಸ್ಕ್ರಿಪ್ಟ್ ಆಗಿದ್ರೆ ನಮ್ ರೈಟರ್ಗೆ ಹೇಳಿ ಚೇಂಜ್ ಮಾಡಿಸ್ಬೋದಾಗಿತ್ತು. ಆದ್ರೆ ದೇವ್ರು ಬರ್ದಿರೋದ್ ಕಣ, ಚೇಂಜ್ ಮಾಡಕ್ ಆಗಲ್ಲ. ಒಟ್ನಲ್ಲಿ ನನಗಾಗಿರೋ ತರ ಯಾರಿಗೂ ಆಗ್ಬಾರ್ದು ಅಂತ ಆಸೆ ಪಡ್ತೀನಿ ಅಷ್ಟೇ. ಮೈಸೂರು ಮಲ್ಲಿಗೆ ಮೈಯೆಲ್ಲ ಹೋಳಿಗೆ, ಅಂಗಾಂಗ ಅರಳಿಸಿ ಪಂಚಾಂಗ ಓದಿಸಿ ಮಲ್ಲಂಗ ಹಾಸಿ ಬಿಡುವೆ, ಈ ಮೈಸೂರ ಕರೆದು ಬಿಡುವೆ. ಮೈಸೂರು ಮಲ್ಲಿಗೆ ಮೈಯೆಲ್ಲ ಹೋಳಿಗೆ. ಲೇ ಏನಿದು ಮಲ್ಲಿಗೂ ಸ್ಮೆಲ್ ಬರ್ತಾ ಇದೆ? ಹಾಡು ಡ್ಯಾನ್ಸ್ ನನಗಂತೂ ತಡ್ಕೊಳಕ್ ಆಗಲ್ಲ. ಅದೇನ್ ಕೇಳ್ಕೊಂಡ್ ಬಾ. ಸರಿ ಬರ್ರೆ. ಓಯ್, ಎಂತ ಬೆಳಿಗ್ಗೆನೆ ಹಾಡು ಕುಣಿತ? ಅದು ಇವತ್ತು ನಾನು ನನ್ನ ಹೆಂಡತಿ ತುಂಬಾ ಖುಷಿಲಿದ್ದೀವಿ, ಅದಕ್ಕೆ. ಓಹೋ, ಖುಷಿಲಿ ಇದ್ದೀರಂತ ಜಾಸ್ತಿ ಕುಂದು ಸ್ಟೇಜ್ ಮುರ್ದಾಕ್ಬೇಡಿ, ಪ್ರೊಡ್ಯೂಸರ್ಸ್ ಬೇಜಾರಾಗ್ತಾರೆ. ಯಜಮಾನ್ರೆ, ಅವ್ರು ಖುಷಿಲಿದ್ದಾರಂತೆ. ಓ ಹೌದಾ? ಸರಿ, ನಾಚ್ಕೊಳಕ್ ಏನಾದ್ರು ತಗೊಂಬರ. ಸರಿ. ಚಿನ್ನ, ಮುದ್ದು, ಬಂಗಾರ, ಏನ್ರಿ? ಇವತ್ ನಮ್ಮ ಮ್ಯಾರೇಜ್ ಆನಿವರ್ಸರಿ ಅಲ್ವಾ? ಸಿಕ್ಕಾಪಟ್ಟೆ ಖುಷಿಲಿದ್ದೀನಿ ಕಣೆ. ನಿನಗೆ ಏನ್ ಬೇಕು ಕೇಳು, ಕೊಡಿಸ್ತೀನಿ. ಹೌದಾ? ನನ್ಗೇನ್ ಬೇಕು ಕೇಳಿದ್ರೆ ಕೊಡಿಸ್ತೀರಾ? ಓ ರೀ, ನಾನಿನ್ನು ನಿಮ್ ಜೊತೆ 7 ಜನ್ಮ ಇರ್ಬೇಕು. ಅಮೃತ ಕೊಡಿಸ್ರಿ.
ಅಮೃತ ಕಾಸ್ಟ್ಲಿ ಆಗುತ್ತೆ, ನಮ್ಮ ಬಜೆಟ್ ಅಲ್ಲಿ ವಿಷ ಸಿಗುತ್ತೆ. ಓಕೆನಾ? ಪತಿಯೇ ಪ್ರತ್ಯಕ್ಷ ದೈವ. ನೀವೇನ್ ತಂದ್ಕೊಟ್ರು ಓಕೆ. ಮೊದ್ಲು ನೀವ್ ಅರ್ಧ ಕುಡ್ದು ಆಮೇಲೆ ನಂಗೆ ಕೊಡಿ ರೀ. ಯಾಕೋ ಈ ಕೈನ ಕತ್ತರಿಸಾಕ್ ಬಿಡ್ಬೇಕು ಅನಿಸ್ತಿದೆ ರೀ. ಲೇ ನಂದೀಶ ಮಚ್ಕೊಡ. ಕಾಮಿಡಿ ಕಾಮಿಡಿ ಮಾಡಿದೆ. ರೀ ನನ್ಗೊಂದ್ ಚಿನ್ನದ ರಿಂಗ್ ಕೊಡಿಸ್ರಿ. ಲೇ ನನ್ ಲೆವೆಲ್ ಅಲ್ಲಿ ಕೇಳಿ. ಹಾಗಾದ್ರೆ ಒಂದ್ ಸ್ಟೋನ್ ಇರೋ ನೆಕ್ಲೆಸ್ ಕೊಡ್ಸ್ರಿ. ಸೋನಿರೋ ಕಿಡ್ನಿ ಇದೆ, ಆಗ್ಬೋದಾ? ನನ್ ಲೆವೆಲ್ ಅಲ್ಲಿ ಕೇಳಿ. ಸರಿ ಹಾಗಾದ್ರೆ ನಿಮ್ ಲೆವೆಲ್ಗೆ ಏನ್ ಬರುತ್ತೋ ಅದನ್ನ ನೀವೇ ತಂದು ಕೊಡಿ. ಹೋಗ್ರಿ, ಎಲ್ರು ನಮ್ನೆ ನೋಡ್ತಿದ್ದಾರೆ. ಅಯ್ಯ ನಿನ್ನ ಬಾಯ್ಲಿ ಯಾರಿಗೂ ಕೊಡ್ಬೇಡ. ಎಂಜಾಯ್. ಇದು ನನ್ ಲೆವೆಲ್ ಅಂದ್ರೆ. ಅಯ್ಯೋ ನನ್ ಗಂಡ ಏನು ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಏಯ್ ನನ್ ಬೇಡ, ನೀನ್ ಒಬ್ಳೆ ತಿನ್. ಭಿಕ್ಷಕನ ಹತ್ರ ಬ್ರಾಂಡೆಡ್ ಐಟಮ್ ನ ಎಕ್ಸ್ಪೆಕ್ಟ್ ಮಾಡಿದ್ದೆ ನನ್ ತಪ್ಪು. ಚಿನ್ನ ಹೋಗಿ ಒಂದ್ ಲೋಟ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬಾರೆ. ಇದಕ್ಕೇನ್ ಕಮ್ಮಿ ಇಲ್ಲ. ಯಜಮಾನ್ರೆ ಬಿಸಿ ಬಿಸಿ ಕಬಾಬ್ ರೆಡ್ಡಿ. ಏನೈತೆ ಏನೈತೆ? ಒಳಗೆ ಗ್ಯಾಸ್ ಮೇಲೆ ಕಾಫಿ ಇಟ್ಟಿದ್ನ ಕಾಫಿ ಎಲ್ಲ ಚೆಲ್ಲೋಯ್ತಾ? ಅಯ್ಯಯ್ಯೋ ಕೈ ಮೇಲೆ ಚೆಲ್ಲೋಯ್ತು. ಎಲ್ಲ ವೇಸ್ಟ್ ಆಗೋಯ್ತು. ಕೂತ್ಕೋ ಕೂತ್ಕೋ. ಪಕ್ಕದ ಮೇಲೆ ಏನೋ ಕಿರ್ಚ್ಕೊತಾ ಇದಾರೆ, ಅದೇನ್ ಕೇಳ್ಕೊಂಡ್ ಬರ. ಸರಿ ಯಜಮಾನ್ರೆ. ಓಯ್ ಎಂತ ಸಾಂಬಾರ್ ಯಾರು ಕಿರ್ಚಿದ್ದು? ಇವ್ರು ಯಾಕೆ? ಇವತ್ತು ನಮ್ಮ ಮ್ಯಾರೇಜ್ ಆನಿವರ್ಸರಿ ಇತ್ತಲ್ಲ. ಓ ಅದ ಅದಲ್ಲ ಕಣಯ್ಯ, ಮತ್ತೆ ಇವಳು ಅಡ್ಗೆ ಮನೆಗೆ ಕಾಫಿ ಮಾಡಕಂತ ಹೋಗಿದ್ಲಾ, ಪಾತ್ರೆ ಸ್ಲಿಪ್ ಆಗಿ ಬಿದ್ದು ಕಾಫಿ ಚೆಲ್ಕೊಂಡ್ಬಿಟ್ಲು. ಕಾಫಿ ಚೆಲ್ಲೋಯ್ತಾ? ಹೂ ಕಣ, ಎಲ್ಲ ಚೆಲ್ಲೋಯ್ತು. ಅಯ್ಯೋ ಯಜಮಾನ್ರೆ, ಪಾತ್ರೆ ಸ್ಲಿಪ್ ಆಗಿ ಕೈ ಮೇಲೆ ಬಿದ್ದು ಕಾಫಿ ಚೆಲ್ಲೋಯ್ತಂತೆ. ಏನು? ಪಾತ್ರ ಸ್ಲಿಪ್ ಆಗಿ ಕೈ ಮೇಲೆ ಬಿತ್ತ? ಇವತ್ತು ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ತಾನೇ? ಹೌದು. ಲೇ ಪಾತ್ರೆ ತಾಗಿ ಯಾವ ಕೈ ಗಾಯ ಆಯ್ತು? ಎಡಗೈನಾ ಬಲಗೈನಾ? ಎಡಗೈ. ಇದ್ಯಾವ ಕೈ? ಎಡಗೈ. ಅದು ಬಲಗೈ. ಅದ್ರಲ್ಲೇ ತಿನ್ನು. ಲೇ ನನ್ನ ಲೈಫಲ್ಲೂ ಹಿಂಗೆ ನಡೆದಿತ್ತು ಕಣೋ. ನನ್ನ ವೆಡ್ಡಿಂಗ್ ಆನಿವರ್ಸರಿ ದಿನ ನನ್ನ ಹೆಂಡತಿ ಕಾಫಿ ಮಾಡ್ತೀನಿ ಅಂತ ಒಳಗ್ ಹೋದ್ಲು. ಪಾತ್ರೆ ತಾಗಿ ಕೈ ಗಾಯ ಆಯ್ತು, ಅದು ಎಡಗೈನೆ. ಸಾಕು ಬಿಡ್ರಿ. ಮತ್ತೇನೋ ಕಿರ್ಚ್ಕೊತಿದ್ದಾರೆ, ಏನಾಯ್ತು ಕೇಳ್ಕೊಂಬ. ಸರಿ ಸರಿ ಯಜಮಾನ್ರೆ. ಎಂತ ಸಾಂಬಾರಿ ಮತ್ತೆ ಯಾರು ಕಿರ್ಚಿದ್ದ? ಇವ್ರೆ ಅದಾ? ಮಾತೆತ್ರ ಅದ ಅಂತೆಲ್ಲ, ಅದಲ್ಲ. ಮತ್ತೆ ಕಾರ್ ಸ್ಲಿಪ್ ಆಗಿ ಕೆಳಗ್ ಬಿದ್ಬಿಟ್ಲು ಅಷ್ಟೇ. ಓ ಅಷ್ಟೇನಾ? ನಾನೇನು ಬೇರೆ ಅನ್ಕಂಡೆ. ಯಜಮಾನ್ರೆ ಕಾಲ್ ಸ್ಲಿಪ್ ಆಗಿ ಬಿದ್ಬಿಟ್ಟಂತೆ. ಹೌದಾ? ಲೇ ನನ್ ಲೈಫಲ್ಲೂ ಹಿಂಗೆ ಆಗಿತ್ತು ಕಣೋ. ಇದ್ದೇ ಪ್ಯಾರಲಲ್ ಲೈಫ್ ಅಂತಾರೆ. ಅಂದ್ರೆ ನನ್ ಲೈಫಲ್ಲಿ ಏನೇನ್ ನಡೆದಿದೆಯೋ ಈಗ ಅವನ್ ಲೈಫಲ್ಲಿ ಎಲ್ಲ ನಡೀತಾ ಇದೆ. ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡ್ಲಿ? ಏನ್ ನಿಮಿಷ ಹೋಗಿ ನಾನು ಸುಟ್ಟಿರೋ ಗೈಕ್ ಆಯಿಂಟ್ಮೆಂಟ್ ತರ್ತೀನಿ. ಇಲ್ಲೇ ಇರೋ, ಬಂದೆ. ಇವ್ರೆ ಕೈ ಸುಟ್ಟೋಗಿದೆ, ಗಾಯಕ್ಕೆ ಆಯಿಂಟ್ಮೆಂಟ್ ಬೇಕು. ಇವತ್ತು ನಿಂದು ವೆಡ್ಡಿಂಗ್ ಆನಿವರ್ಸರಿ ತಾನೇ? ಹೌದು. ಓ ನಿಮ್ ಮನೆ ಕೆಲ್ಸದವನ್ ಹೇಳದ್ನಾ? ಇಲ್ಲ, ಇದನ್ನೇ ಪ್ಯಾರಲಲ್ ಲೈಫ್ ಅಂತಾರೆ. ಅಂದ್ರೆ ನನ್ ಲೈಫಲ್ಲಿ ಏನೇನ್ ನಡೆದಿದ್ಯೋ ಅದೆಲ್ಲ ಈಗ ನಿನ್ ಲೈಫಲ್ಲಿ ನಡೀತಾ ಇದೆ. ಅಂದ್ರೆ ಲೇ ನಿನ್ನೆಂಟಿ ಯಾವನ್ ಜೊತೆನೋ ಓಡೋದಂಗೆ ನನ್ನೆಂಟಿನ ಓಡೋಗ್ತಾಳೆ ಅಂತ್ಯಾ? ಈಗ ಹೋಗಿ ಕೇಳು, ಹಲ್ಲಿ ಬಿತ್ತು ಅಂತಾಳೆ. ಈ ಕಥೆನಲ್ಲಿ ಯಾವ್ದಾದ್ರು ಬ್ಯಾಗ್ ಹಾಕೊಂಡೋಗೋ ಸ್ಕೂಲ್ ಮಕ್ಳ ಹತ್ರ ಹೇಳು, ನನ್ನ ಹತ್ರ ಅಲ್ಲ. ಹಳ್ಳಿ ಬಿತ್ತಂತೆ ಅಲ್ಲಿ. ಚಿನ್ನ ಏನೈತೆ? ಮೈ ಮೇಲೆ ಹಲ್ಲಿ ಬಿದ್ಬಿಡ್ತು ರೀ. ಅವ್ನು ಹೇಳ್ದಂಗೆ ಆಗ್ತಾ ಇದೆ. ಬಿತ್ತಂತ? ಹೌದು ಬಿತ್ತಂತೆ. ಗೊತ್ತಾಯ್ತಾ? ಇದನ್ನೇ ಪ್ಯಾರಲಲ್ ಲೈಫ್ ಅಂತಾರೆ. ನಿನಗೇನಾದ್ರೂ ಡೌಟ್ ಇದ್ರೆ ಹಲ್ಲಿನ ಉಲ್ಟಾ ಮಾಡಿ ನೋಡು, ಅದು ಗಂಡ್ ಹಲ್ಲಿನೇ. ಇದು ನೀನ್ ನಂಬ್ಲೇಬೇಕು. ಯೋ ನಾನೇ ನೀನ್ ಹೇಳಿದ ಕಥೆನೆಲ್ಲ ನಂಬಕ್ಕೆ ಬಕ್ರ ಅನ್ಕೊಂಡಿದ್ಯಾ? ಸರ್ ಯಾವ್ದಾವ್ದೋ ಕಾದಂಬರಿ ಓದಿ ಮೆಂಟ್ಲಾಗ್ಬಿಟ್ಟವನೆ. ಇಂಥ ಹುಚ್ಚಿನ ಮಕ್ಳು ಮನೆ ಪಕ್ಕ ಇದ್ರೆ. ಈಗ ನೀನು ಹೊಸ್ಲೆ ಹಿಡಿದಿ ತಾನೆ? ಇದೇ ಇದೇ ನನ್ನ ಲೈಫಲ್ಲೂ ನಡೆದಿದ್ದು. ಇದನ್ನೇ ಪ್ಯಾರಲಲ್ ಲೈಫ್ ಅಂತಾರೆ. ನಂಬಿದ್ರೆ ನಂಬು, ಬಿಟ್ಟೆ ಬಿಡು. ಅಯ್ಯಯ್ಯೋ ನಾಯಿ ನನ್ ಮಗ ತಲೆ ಹುಳ ಬಿಟ್ಟು ಹೋಗ್ಬಿಟ್ನಲ್ಲ. ಸರ್ ನಂಗೆ ಅರ್ಥ ಆಗ್ಲಿಲ್ಲ. ಅರ್ಥ ಮಾಡ್ಕೋ, ಇದನ್ನೇ ಪ್ಯಾರಲಲ್ ಲೈಫ್ ಅಂತಾರೆ.
ನನ್ನ ವೆಡ್ಡಿಂಗ್ ಆನಿವರ್ಸರಿ ದಿನ ಹಿಂಗೆಲ್ಲ ಆಗಿನೇ ನಾನು ಹೇಳ್ತಿ ಓಡೋಗಿದ್ದು. ಅಂದ್ರೆ ಏನು, ನನ್ನ ಹೆಂಡತಿನೂ ಓಡೋಗ್ತಾಳೆ ಅಂತೀರಾ? ಕನ್ಫರ್ಮ್, ಮಿಸ್ಸೇ ಇಲ್ಲ. ಅಯ್ಯೋ, ನಿನ್ ಮಾತ್ರ ನಂಬ್ಕೊಂಡ್ರೆ ಅಷ್ಟೇ. ನಿನಗೇನು ನಂಬಿಕೆ ಬರ್ಬೇಕು ತಾನೆ? ಬಾ ಕೂತ್ಕೋ. ನಿಂದು ಲವ್ ಮ್ಯಾರೇಜ್ ತಾನೆ? ಹೌದು. ನಿನ್ನ ಹುಡುಗಿನ ಮೊದ್ಲು ಮೀಟ್ ಆಗಿದ್ದು ಲಾಲ್ ಬಾಗಲ್ಲಿ ತಾನೆ? ಮೊದ್ಲು ಪ್ರಪೋಸ್ ಮಾಡಿದ್ದು ನೀನೇ ತಾನೆ? ಇದೇ ಇದೇ ನನ್ನ ಲೈಫಲ್ಲೂ ನಡೆದಿದ್ದು. ಅಂದ್ರೆ ನನ್ನ ಲೈಫಲ್ಲಿ ಏನೇ ನಡೀತಿದ್ಯೋ ಅದೆಲ್ಲ ನಿನ್ ಲೈಫಲ್ಲೂ ನಡೆಯುತ್ತೆ. ಸಾರ್, ಹಂಗಂದ್ರೆ ನನ್ನ ಹೆಂಡತಿ ಓಡೋಗ್ತಾಳೆ, ಅದನ್ನ ಹೆಂಗಾದ್ರೂ ತಪ್ಪಿಸ್ಬೇಕು. ಹೆಂಗೆ ಅಂತ ಹೇಳಿ ಸಾರ್, ಹೇಳಿ ಸಾರ್. ಈಗ ಹೋಗಿ ನೋಡು, ನಿನ್ನ ಹೆಂಡತಿ ರೊಮ್ಯಾಂಟಿಕ್ ಆಗಿ ಟಿವಿ ಆನ್ ಮಾಡ್ತಾಳೆ. ಆನ್ ಮಾಡಿದ್ಲಾ? ಯಾವ ಟಿವಿ ನೋಡ್ತಿದ್ದಾಳೆ? ನಮ್ ಟಿವಿ ನೋಡ್ತಿದ್ದಾಳೆ. ನಿಮ್ ಟಿವಿಲೆ ಯಾವ ಚಾನಲ್ ನೋಡ್ತಿದ್ದಾಳೆ? ಯಾವ್ದೋ ಸೀರಿಯಲ್ ನೋಡ್ತಿದ್ದಾಳೆ ಸರ್. ಹಂಗೆ ನೋಡ್ತಾ ಇರೋ, ಅವಳು ಕಿಟಕಿಯಿಂದ ಹಾರಿ ಆತ್ಮಹತ್ಯೆ ಮಾಡ್ಕೋತಾಳೆ. ಎಲ್ಲಿ ಸರ್? ಅವಳಿಂದ ಸತ್ಯ ಎಲ್ಲ ಹಂಗೆ ಕೂತವಳೆ. ನಾನು ಹೇಳಿದ್ದು ಟಿವಿಲಿ. ಸರ್ ಹೌದು, ಇದೇನ್ ಗೊತ್ತು ನಿಮ್ಗೆ? ಅವತ್ತು ಇದೇ ಸೀನ್ ಬರ್ತಾ ಇತ್ತಾ? ಲೇ, ಅದು ಸೀರಿಯಲ್ ಕಣ, ಕತೆ ಎಲ್ಲ ಒಂದೇ, ಆದ್ರೆ ಟೈಟ್ಲ್ ಮಾತ್ರ ಚೇಂಜ್. ನನಗೆ ಟೆನ್ಷನ್ ತಲೆನೇ ಓಡ್ತಾ ಇಲ್ಲ ಸರ್. ಆಮೇಲೆ ಏನಾಗುತ್ತೆ ಹೇಳಿ ಸರ್? ಆಮೇಲೆ ಏನಾಗುತ್ತೆ? ಆಮೇಲೆ ಏನಾಗುತ್ತೆ ಅಂದ್ರೆ, ಅದೇ ಟೈಮ್ಗೆ ಕರೆಕ್ಟ್ ಆಗಿ ಒಬ್ಬ ಹಾಲೋನ್ ಬರ್ತಾನೆ. ಬಂದ ಸರ್. ಈಗ ಡೋರ್ ನಾಕ್ ಮಾಡ್ತಾನೆ. ಮಾಡ್ದ ಸರ್. ನಿನ್ ಹೆಂಡತಿ ಡೋರ್ ನ ಓಪನ್ ಮಾಡ್ತಾಳೆ. ಮಾಡಿದ್ಲು ಸರ್. ಈಗ ಇಬ್ರು ಕಿಲ ಕಿಲ ಅಂತ ನಕ್ಕಂತ ಮಾತಾಡ್ತಾರೆ. ಸಂಸಾರ ಹೆಣ್ಣು ಸಂಹಾರ ಹಾದಿ ಹೆಣ್ಣು, ಶೋಕಿಯ ಮೂಲ ಹೆಣ್ಣು, ಶೋಕದ ಮೂಲ ಹೆಣ್ಣು. ಲೇ, ನಮ್ಮನೇಲಿ ನಿನಗೇನೋ ಕೆಲ್ಸ? ಲೇ, ಸರ್, ಕೋಟ್ಯಾಧಿಪತಿಲಿ 1 ಕೋಟಿ ರೂಪಾಯಿ ಕ್ವಶನ್ ಟೆನ್ಷನ್ ಆಗುತ್ತಲ್ಲ, ಹಂಗ ಆಗ್ತಾ ಇದೆ ಸರ್. ಮುಂದೇನಾಗುತ್ತೆ ಹೇಳಿ ಸರ್? ಹೇಳಿ ಸರ್. ಮುಂದೆ ಅದೇ ಟೈಮ್ಗೆ ಕರೆಕ್ಟ್ ಆಗಿ ಒಬ್ಬ ಕೊರಿಯರ್ ಬಾಯ್ ಬಂದು ಡೋರ್ ನಾಕ್ ಮಾಡ್ತಾನೆ. ಮಾಡ್ದ ಸರ್. ನಿನ್ನ ಹೆಂಡತಿ ಕುಣ್ಕೊಂಡ್ ಬರ್ತಾಳೆ. ಬಂದು ಸರ್. ಇಬ್ರು ನುಲ್ಕೊಂಡು ಮಾತಾಡ್ತಾರೆ. ಮನೆ ಮಾನ ಹೊತ್ತು ಯಾಕೆ ಹೋದೆ ಗೊಂಬೆ, ಬೇರು ಇಲ್ಲ ಅಂದ್ರೆ ಹೂವ ಕೊಡದು ಕೊಂಬೆ. ಏನಾಯ್ತಾ? ಲೇ, ನಾನ್ ನಿನ್ ಇಷ್ಟು ಕಷ್ಟಪಟ್ಟು ನೋಡ್ಕೋತಾ ಇದ್ರೆ ನೀನ್ ಯಾವನೋ ಕೊರಿಯರ್ ಬಾಯ್ ಜೊತೆ ಓಡೋಗೋಣ ಅಂತ ನೋಡ್ತಿದ್ಯಾನೆ ನೀನು. ಎಂತ ಸಾವ ನಿಮ್ದು? ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಪಾಪ ಮಗುಗೆ ಹುಡಿತಿದ್ದೀರಾ? ನೀನೇನ್ ಇವಳು ಅಣ್ಣನ ಇಲ್ಲ ತಮ್ಮನ? ನೋಡಕ್ ಒಳ್ಳೆ ಬೀಟಿ ಬದ್ನೆಕಾಯಿ ಸೈಜಲ್ಲಿ ಇಟ್ಕೊಂಡು ನೀನು. ಕೊರಿಯರ್ ಬಾಯ್ನು ಹೊಡೆದೋಟ್ಬಿಟ್ಟೆ ಸರ್. ಇನ್ನ ನನ್ನ ಹೆಂಡತಿ ಯಾರ ಜೊತೆ ಓಡೋಗಲ್ಲ ಅಲ್ವಾ ಸರ್? ಅಷ್ಟೊಂದು ಅರ್ಜೆಂಟ್ ಮಾಡ್ಬೇಡ ಚಿನ್ನ. ಈಗ ನಿನ್ ಹೆಂಡತಿ ಬ್ಯಾಗ್ ಪ್ಯಾಕ್ ಮಾಡ್ತಿರ್ತಾಳೆ. ಹೌದು ಸರ್. ಪಟ್ ಅಂತ ಕರೆಂಟ್ ಹೋಗುತ್ತೆ. ಅಯ್ಯೋ ಸಾರ್, ಹೌದು ಕರೆಂಟ್ ಹೋಯ್ತು. UPS ಇದೆಯಾ? ಇದೆ. ಆನ್ ಮಾಡು. ನಿನ್ ಹೆಂಡತಿ ಅಲ್ಲಿರಲ್ಲ. ವರ ವರ ವರ. ಹೌದು ಸರ್, ನನ್ನ ಹೆಂಡತಿ ಮನೆ ಕೆಲಸ ಮಾಡೋರ್ ಜೊತೆ ಓಡೋಗ್ಬಿಟ್ಟಿದ್ದಾಳೆ. ಸರ್, ನಮ್ಮನೇಲಿ ಕೆಲ್ಸದವನೇ ಇರ್ಲಿವಲ್ಲ? ನಮ್ಮನೇಲಿ ಇದ್ನಲ್ಲ.
ಪ್ರೀತಿ ಪತ್ತೆ ಕಾಯ್ದ ನಮ್ಮ ಮಗನೇ ನನ್ನ ಊರಲ್ಲಿ ಮುಖ ತೋರ್ಸ್ದಂಗ್ ಮಾಡ್ಬಿಟ್ಟಲ್ಲೋ. ಯಾರ್ಯಾರ್ದೋ ಬಾಯಿಗೆ ಅಯ್ಯೋ ಕಳ್ಳೆ ಬೀಜ ಆಗೋದ್ನಲ್ಲ. ನಾನೇನ್ ಗೊತ್ತಿರ್ಬಾರ್ದು. ಏನ್ ಮಾಡ್ಲಿ? ಹಲೋ ಬ್ರೋ, ಟೇಕ್ ದಿಸ್. ಏನಿದು ವಿಷ? ಹುಚ್ಚು ಪ್ರೀತಿಯನ್ನು ಹಚ್ಚಿಕೊಂಡನಲ್ಲ, ಮೆಚ್ಚಿಕೊಂಡ ಪ್ರೀತಿ ಮುಚ್ಚಿ ಹೋಯಿತಲ್ಲ. ಏ ದೇವ್ರೆ, ಎಂತ ತಪ್ಪು ಮಾಡಿದೆ ಅಂತ ನನಗಿಂತ ಜೀವನ ಕೊಟ್ಟೆ. ಹೇ ಬಾರೋ ಭಗವಂತ ಬಾರೋ. ಯಜಮಾನ್ರೆ, ಜನರೇಟರ್ ಡೀಸೆಲ್ ಖಾಲಿ ಆಗಿದೆ, ದುಡ್ಡು ಕೊಟ್ರೆ ಡೀಸೆಲ್ ತರ್ತೀನಿ. ನೀವು ಮಾತಾಡಾಗಿದ್ರೆ ಊಟ ರೆಡಿ ಇದೆ, ಬನ್ನಿ. ಇವರೆಲ್ಲ ಇಲ್ಲೇ ಇದ್ದಾರಲ್ಲೋ. ಹೌದು, ಆದ್ರೆ ನಿಮಗೆ ಎಲ್ಲೂ ಡೌಟ್ ಬರ್ಲಿಲ್ಲ ತಾನೆ? ಎನಿವೇಸ್, ನನ್ನ ಹೆಸರು ಅನಿಲ್ ಅಂತ, ಥ್ರಿಲ್ಲರ್ ಸ್ಟೋರಿ ರೈಟ್ರು. ಕತೆ ಕೇಳಿದ್ರಲ್ವಾ? ಯಾರಾದ್ರೂ ಪ್ರೊಡ್ಯೂಸರ್ ಇದ್ರೆ ಹೇಳಿ. ಅಂದ್ರೆ ಇಷ್ಟೊತ್ತು ಹೇಳಿದ್ದು ಕತೆನಾ? ಲೇ, ಬ್ರಹ್ಮಾಂಡನೇ ಬಾಯಿಗೆ ಬರ್ಸ್ಬಿಟ್ಟಲ್ಲೋ ನಾಯಿ. ಎಷ್ಟು ಥ್ರಿಲ್ಲಿಂಗ್ ಆಗಿರುವಂತ ಒಂದು ಸ್ಟೋರಿನ ಬರ್ದಿದ್ದೀರಾ. ಅಲ್ಲ, ನಿಮ್ಗೊಬ್ಬರು ಪ್ರೊಡ್ಯೂಸರ್ ಬೇಕಲ್ವಾ? ಹೌದು. ಆಕ್ಚುಲಿ ರಚ್ಚಿ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕು ಅಂತೆಲ್ಲ ಹೇಳ್ತಿದ್ರು. ಸ್ಟೋರಿ ಹೆಂಗಿತ್ತು ಅಂತ ಕೇಳೇ ಬಿಡೋಣ. ರಚ್ಚಿ, ಪ್ರೊಡ್ಯೂಸ್ ಮಾಡ್ತೀರಾ ಈ ಸಿನಿಮಾನ? ಚೆನ್ನಾಗಿತ್ತು, ಬಟ್ ಹಂಗೆ ಪ್ಯಾರಲಲ್ ನನ್ಗೂ ಇನ್ನೊಂದೇನೋ ಕತೆ ಮಾಡ್ಬೇಕಾದ್ರೆ ಇನ್ನೊಂದ್ ಕತೆ ಮಾಡ್ಬಿಟ್ರೆ ಕಷ್ಟ ಆಗ್ಬಿಡತ್ ನನಗೆ. ಬಟ್ ಚೆನ್ನಾಗ್ ಕತೆ ನರೇಶನ್ ಕೊಟ್ಟೆ ಕಣೋ. ಇಲ್ಲ, ಸೀರಿಯಸ್ಲಿ ಅವನ್ಗೆ ಕ್ಲಾಪ್ಸ್ ಬರ್ಲೇಬೇಕು. ವೆರಿ ನೈಸ್, ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಕಾನ್ಸೆಪ್ಟ್. ಅಂಡ್ ಇಷ್ಟ ಆಯ್ತು, ನನಗೆ ತುಂಬಾನೇ ಇಷ್ಟ ಆಯ್ತು. ನೈಸ್, ಪ್ರತಿ ಒಂದು ಕ್ಯಾರೆಕ್ಟರ್ ನನ್ಗೆ ಇಷ್ಟ ಆಯ್ತು. ಅಂಡ್ ಸ್ಕಿಟ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು ರಚ್ಚಿ. ಗುರುಜಿ, ಐ ಥಿಂಕ್ ಮಜಾ ಭಾರತದಲ್ಲಿ ವೆರಿ ಡಿಫ್ರೆಂಟ್ ಸಬ್ಜೆಕ್ಟ್ ಇದು. ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಒಂಥರ ಬೇರೆನೇ ಪ್ಯಾಟರ್ನ್ ಅಲ್ಲಿ ಹೋಗುತ್ತೆ. ಸೊ ಹೋಗ್ತಾ ಇಷ್ಟು ಪರ್ಫೆಕ್ಟ್ ಆಗಿ ಹಂಗೆ ಇರುತ್ತಾ, ಪ್ಯಾರಲಲ್ ಲೈಫ್ ಇರುತ್ತಾ ಅನ್ನೋ ಭಾವನೆ ಬರುತ್ತೆ. ಲಾಸ್ಟ್ ಡೆಫಿನೆಟ್ಲಿ ಟ್ವಿಸ್ಟ್, ಬಟ್ ಅದು ತಗೊಂಡೋಗಿದ್ದ ರೀತಿ ವಾಸ್ ಬ್ರಿಲಿಯಂಟ್. ವೆರಿ ಗುಡ್. ಟೋಟಲ್ ಪರ್ಫಾರ್ಮೆನ್ಸ್ ರಾಕೇಶ್ ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ ವರ ಎವ್ರಿಬಡಿ ಪರ್ಫಾರ್ಮೆನ್ಸ್ ವಾಸ್ ಗುಡ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. Thank you, Guruji. It was definitely very entertaining. Thank you, guys. All the best. ಇದೇ ಎನರ್ಜಿ, ಇನ್ನಷ್ಟು ಎಂಟರ್ಟೈನ್ಮೆಂಟ್ ನಾಳೆ ನಿಮ್ಗೋಸ್ಕರ ಕಾಯ್ತಾ ಇರತ್ತೆ. ಆದ್ರೆ ಅಲ್ಲಿವರೆಗೂ ನೀವು ನಮಗೋಸ್ಕರ ಕಾಯ್ತಾ ಇರಿ. ಸದ್ಯಕ್ಕೆ ಹೊಟ್ಟೆ ತುಂಬಾ ಊಟ ಮಾಡಿ, ಕಣ್ ತುಂಬಾ ನಿದ್ದೆ ಮಾಡಿ. ನಾಳೆ ರಾತ್ರಿ 8 ಗಂಟೆಗೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್, ಶುಭರಾತ್ರಿ.